ಆಮೇಲೆ ಮುಂದೆ ಬರುವಂಥ ಗಾಡಿ ಆಯಿತು, ಆಮೇಲೆ ಇದಾಯ್ತು, ಎಲ್ಲ ಕಡೆ ವಿಮಾನ ಆಯಿತು. ಈಗ 1 ವರ್ಷ 10 ವರ್ಷಗಟ್ಟಲೆ ಹೋಗ್ತಿದ್ರು, ಅಲ್ಲಿ 1 ವರ್ಷಕ್ಕೆ ಬಂತು. ಈಗ ಒಂದು ತಾಸಿನಾಗ ನಾನು ಕಾಶಿಗೆ ಪ್ರಯಾಣ ಹೋಗಿ ಬರ್ಲಿಕ್ಕೆ ಶಕ್ಯ. ಸೌಲಭ್ಯ ಆಗ್ತದೆ. ವಾಯು ಪ್ರಾಣಗಳು ಒಂದು ಕಡೆ ಬರೀತಾರೆ. ಗಾಡಿಯೊಳಗೆ ಹೋಗೋದಕ್ಕೆ ಎಷ್ಟು ಪ್ರಾಶಸ್ತ್ಯದ ಅಷ್ಟು ಗಾಡಿಯೊಳಗೆ ಈಗ ಪಾದಕ್ರಮದಿಂದ ಹೋಗ್ತಕ್ಕಂತಹ ಪರಿಕ್ರಮಕ್ಕೆ ಭಾಳ ಪ್ರಾಶಸ್ತ್ಯದ ಬರ್ದಾಗ ಪದೇ ಪದೇ ಶ್ರಮೇಧಸ್ಯ ಫಲವನ್ನು ಲಭತೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಹಾಯಜ್ಞ ಫಲ ಸಿಗ್ತದೆ ಅವರಿಗೆ. ಆದ್ದರಿಂದ ಪಾದಯಾತ್ರೆ ಅದನ್ನು ಹೋಗಬೇಕು ಅಂದ್ಕೊಂಡು ವಾಯು ಪುರಾಣಗಳು ಬರ್ತಾರೆ. ಇಂಥ ನರ್ಮದಾದ್ದು ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ವೇದದೊಳಗೆ ಒಂದು ಕಡೆ ಬರುತ್ತೆ, ನರ್ಮದಾಯಿ ನಮಃ ಪ್ರಾತಃ ನರ್ಮದಾಯಿ ನಮೋ ನಿಶಿ ನಮೋಸ್ತು ನರ್ಮದೇ ತುಭ್ಯಂ ರಾಹಿಮಾಂ ವಿಷಸರ್ಪತಃ ಎಂದು ಬರ್ತದೆ. ಅಲ್ಲೇ ವಿಷಸರ್ಪದಿಂದ ನಮ್ಮನ್ನು ಪಾರು ಮಾಡುವಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ಕೊತಾರೆ. ನರ್ಮದಾ ಶಬ್ದಕ್ಕೆ ನರ್ಮ ಅಂದ್ರೆ ಸುಖವನ್ನು ಕೊಡ್ತಕ್ಕಂಥ ಅಂತ. ಅದರೊಳಗೆ ನರ್ಮದಾ ಹೆಂಗೆ ಪ್ರದಕ್ಷಿಣ ಶಕ್ಯದ, ಕೃಷ್ಣಕ್ಕ ಗಂಗಾಕ್ಕ ಪ್ರದಕ್ಷಿಣ ಶಕ್ಯ ಇಲ್ಲ, ಭಾಳ ಕಷ್ಟ ದುಷ್ಟ. ಆಮೇಲೆ ಹೋಗಿ ಬಂದಿರತಕ್ಕಂಥವರಿಗೆ ಬಹಳ ದೊಡ್ಡ ದೊಡ್ಡ ಅನುಭವವೂ ಆಗಿರ್ತಾವೆ. ವಿಶೇಷವಾಗಿರ್ತಕ್ಕಂಥ ಅವ್ರಿಗೆ ವಿಶೇಷವಾದಂಥ ಅನುಭವವೂ ಆಗ್ತದೆ. ಎಲ್ಲಿ ದಾರಿ ತಪ್ಪಿರ್ತಾರ ಅಲ್ಲಿ ಸಾಕ್ಷಾತ್ ಅಶ್ವತ್ಥಾಮರು ಬಂದ ದಾರಿ ತೋರಿಸ್ತಿರ್ತಾರೆ ಅಂದ್ಕೊಂಡು ಅನುಭವಿಕರು ಹೇಳ್ತಕ್ಕಂಥ ಮಾತು. ಈ ಶ್ರೀ ಗುರುಗಳು ಹೋದಾಗ ಸೋಮವಾರ ದಿವಸ ಅವರು ಸ್ನಾನ ಮಾಡಬೇಕಾಗಿತ್ತಂತ ಎಲ್ಲೆಲ್ಲೂ ಅವ್ರಿಗೆ ಹೊರಟಾದ ದಾರಿನ ಸಿಗೋದು. ಕಡಿಗೊಬ್ಬ ಮನುಷ್ಯ ಬಂದು ಹಿಂಗೆ ಬರ್ರಿ ಅಂದ್ಕೊಂಡು ಹೇಳಿ ಅವ್ರು ನದಿ ತೋರಿಸಿದ, ಹೊಳೆ ನೋಡಿದ್ರಾಗ ಮನುಷ್ಯನ ಇದ್ದಿದ್ದಿಲ್ಲ. ಹಿಂಗೆ ವಿಶೇಷವಾಗಿರ್ತಕ್ಕಂಥ ಅನುಭವಗಳು ಅದನ್ನೆಲ್ಲ ಬರ್ತಿರ್ತಾವೆ. ಈ ಅವಧೂತರು ಹಿಂದೆ ನರ್ಮದಾ ಪ್ರದಕ್ಷಿಣೆ ಮಾಡುವಂಥದ್ರೊಳಗೆ ನಮಗೂ ಕೂಡ ಸ್ವಲ್ಪ ಇದು ಮುಡೀತು. ಯಾಕಂದ್ರೆ ನರ್ಮದಾ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಬೇಕು, ಏನಾರು ಮಾಡಬೇಕು, ಹೋಗಿ ಬರ್ಬೇಕು ಅಂದ್ಕೊಂಡು ಹಿಂಗಿತ್ತು. ಪರಂತು ಅದು ನಮ್ಮಂಥವ್ರಿಗೆಲ್ಲ ಅಶಕ್ಯ. ಸಶಕ್ತರಾಗಿರ್ತಕ್ಕಂಥವ್ರಿಗೆ ಹೆಂಗೆ ಅರ್ಥಿ ಸಮರ್ಥೋ ವಿದ್ವಾನ್ ಯಜತೆ, ಯಾಗವನ್ನು ಮಾಡಬೇಕಾದ್ರೆ ಆರ್ಥಿಕ ಬಲ ಇರಬೇಕು, ದೇಹ ಬಲ ಇರಬೇಕು, ಅದರಲ್ಲಿ ಶ್ರದ್ಧಾ ಇರಬೇಕು. ಅಂಥವ್ರಿಗೆ ಎಷ್ಟೋ ಶಕ್ತಿ ಆಗ್ತದೆ. ಇವರೆಲ್ಲ ಕಡಿಕೆ ಹಿಂದಿಗೆ ಒಂದ್ಸರಿ ರಾಮಚಂದ್ರ ಸಣ್ಣವಿದ್ದ ಹೊತ್ತಿನೊಳಗೆ ಪೂರ್ಣಿಮಾ ದಿವಸ ಚಂದ್ರನ ನೋಡಿ ಆ ಚಂದ್ರ ನಮ್ಗೆ ಬೇಕು ಅಂತ ತಿಳ್ಕೊಂಡು ಹಠ ಹೇಳಿದ್ರು. ಏನು ಮಾಡಿದ್ರು ಸುಮಾರು ಇಡೀ ಕೌಸಲ್ಯ ಬಂದು ಆಕೆ ಹೇಳಿದ್ರು, ಹಿಂಗೆ ಒಂದು ಕರಡಿ ತಂದ್ಬಿಟ್ಟು ಆ ಚಂದ್ರ ಮೇಲೆ ಬಿಟ್ಟು ನೋಡು, ಆ ಚಂದ್ರ ನಿಂಗೆ ಬಂತು ಅಂತ ಹೇಳ್ಕೊಂಡು ಆವಾಗ ರಾಮಚಂದ್ರನೇ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಈ ಒಂದು ಕಥೆ ಬರ್ತದೆ. ಈ ಒಂದು 8-10 ವರ್ಷದಿಂದ ಕೊಲ್ಹಾಪುರ ಸ್ವಾಮಿಗಳು ಇದು ಹೊಂಟಿದ್ರು ನರ್ಮದಾ ಪ್ರದಕ್ಷಿಣಕ್ಕೆ. ಕಾಲ್ನಡಿಗೆ ಅಲ್ಲ, ಬಸ್ಸಿನಿಂದ. ಆ ಹೊತ್ತಿನೊಳಗೆ ಅವರು ಹೇಳಿ ಕಳಿಸಿದ್ರು, ಇಲ್ಲ ನೀವು ಬರಬೇಕು ಅಂತ ತಿಳ್ಕೊಂಡು. ಇದ್ರ ಮತ್ತು ಹಿಂದೆ ನಮ್ಮದು ಚೆನ್ನಾಗಿತ್ತು, ಈ ರೀತಿಯಾಗಿ ಹೋಗೋ ಅಂತ ತಿಳ್ಕೊಂಡು ಹೋದ ಕೂಡಲೇ ಬಡವಾದೊಳಗೆ ಶ್ರೀರಾಮ ತಿಳ್ಕೊಂಡು ಶ್ರೀರಾಮನ ಕರಿತಿದ್ರು ಅವ್ರಿಗೆ. ಅವ್ರು ಇಲ್ಲಿ ನಮ್ಮ ಪಾಠಶಾಲಾ ವಿದ್ಯಾರ್ಥಿ, ಅವ್ರನ್ನು ಮಾರ್ಗದರ್ಶಕರ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ತಯಾರಾಗಿದ್ದರು. ಎಲ್ಲ ಹೋಗಿ ಬಂದ್ವಿ. 8 ದಿವಸದವರೆಗೆ ಹೋಗಿ ಬಂದ್ಬಿಟ್ಟು ಬಸ್ನಾಗ. ಅದ ಹೆಂಗೆ ಆತಂದ್ರೆ ರಾಮಚಂದ್ರ ಚಂದ್ರ ಸಿಗಲಿಲ್ಲ, ಕರಡಿ ಒಳಗೆ ಚಂದ್ರ ಸಿಕ್ಕುಳ್ಳಿ ಎಷ್ಟು ಆನಂದ ಆತ ಅಷ್ಟು ನಮಗೆ ಆನಂದ ಆಗಿತ್ತು ಅಷ್ಟೆ. ಇಲ್ಲೇ ನಮ್ಮ ಇವ್ರ ಜೋಡಿಯೊಬ್ಬರು
ಪಂಡಿತ್ ಕಾಕ ಧನಾಗರೆ ಅಂತ ತಿಳ್ಕೊಂಡಿದ್ರು, ಅವರು ಬಂದಿದ್ದರು. ಅವರು ಎಲ್ಲರೂ ಮೂರು ಸಲ ಪ್ರದಕ್ಷಿಣ ಮಾಡಿದವರು. ತಮ್ಮ ಅನುಭವಗಳನ್ನೆಲ್ಲನೂ ಪ್ರವಚನಗಳೆಲ್ಲ ಹೇಳಿದ್ರು. ಏನಿದೆ ಹೆಂಗಿದೆ ಅಂತ ತಿಳ್ಕೊಂಡು ಈ ಒಂದು ಅನುಭವದ ಪ್ರಕಾರ ಈಗ ಅವ್ರದಲ್ಲೇ ಒಂದು ವಾಷಿಂಗ್ ಮಂದಿರಕೊಂಡು ಊರಿನೊಳಗೆ ಅವ್ರದ್ದು ಸ್ಮಾರಕ ಮಾಡಿ ಹುಬ್ಬಳ್ಳಿ ಮಹಾರಾಜರು ಉತ್ತರಾಧಿಕಾರಿಗಳು ಈ ಪ್ರತಿ ವರ್ಷವೂ ಅವರು ನರ್ಮದಾ ಜಯಂತಿ ಎಲ್ಲರೂ ಇವು ಕೂಡ ಮಾಡ್ತಾರೆ. ಆ ಪರಿಕ್ರಮ ಬುದ್ಧಿ ಬರಬೇಕಾದ್ರನ್ನ ಸ್ವಲ್ಪ ಪೂರ್ವ ಜನ್ಮಗಳು ಪುಣ್ಯ ಇರಬೇಕಾಗ್ತದೆ. ಯಾಕಂದ್ರೆ ಕಾಲೊಳಗೆ ಶಕ್ತಿ ಇರಬೇಕಾಗ್ತದೆ. ಒಂದು 10 ಕಿಲೋಮೀಟರ್ ನಡೆದು ಹಿಂದಾಗಡೆ ಸಾಕಪ್ಪ ಅಂದ್ಕೊಂಡು ಬಂದವರು ಎಷ್ಟೋ ಬಂದಿದ್ದಾರೆ. ರಾಮಚಂದ್ರನ ಜೋಡಿ ಸೀತಾ ವನವಾಸಕ್ಕೆ ಹೋಗಿ ಆವಾಗ ರಾಮಚಂದ್ರ ಹೇಳಿದ, ಬೇಡ ನಿಮಗೆ ಅದು 14 ವರ್ಷ ತನಕ ಅವಾಗ ವನವಾಸಕ್ಕೆ ಇರ್ತದೆ, ಅಡಿಗೆ ಒಳಗೆ ಕ್ರೂರ ಪ್ರಾಣಿಗಳು ಇರ್ತಿರ್ತಾವೆ, ಏನು ಬರ್ಲಿಕ್ಕೆ ಹೋಗಬೇಡ, ಹಾಡು ನಡೆಯಬೇಕಾಗ್ತದೆ. ಆವಾಗ ಸೀತಾನಂದು ಬೇಕಾದ್ರೆ ನಾನು ಜೋಡಿ ಬಂದೆ ನಿಂತ್ಕೊಂಡು ಹೇಳಿದೆ. ಮುಂದೆ ಅವರು ಇದು ಮಾಡಿ ಮುಂದೆ ಸ್ವಲ್ಪ ಒಂದು ಬಡ 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 10 ಹೆಜ್ಜೆ ನಡಬೇಕು ಸೀತಾದೇವಿ. ಆವಾಗ ಕೇಳಿದಂತೆ ಇನ್ನೂ ಎಷ್ಟು ದೂರದ ಇದು ಅಡಿಗೆ ಇದ್ದುಕೊಂಡು ಕೇಳಿದಂತೆ. ಆವಾಗ ರಾಮಚಂದ್ರನ ನೀರು ಬಂದು ಬರೀತಾರೆ, ಈಗ ಒಂದು 10 ಹೆಜ್ಜೆಗಿನ ನೀನು ಶ್ರಮ ಆಗಿರ್ತಿತ್ತು, ಇನ್ನು 14 ವರ್ಷದ ತನಕ ನಮ್ಮ ಜೋಡಿ ಹೆಂಗೆ ನಡೀತೀವಿ ಅಂದ್ಕೊಂಡು ಅವ್ರ ಮನಸ್ಸಿನಾಗ ಬಂದು ಮತ್ತು ಏನೋ ನಿಮ್ಮ ಮಗನ ಕರ್ಕೊಂಡು ಅಂದ್ಕೊಂಡು ಕಥೆ ಬರ್ತದೆ. ಪರಿಕ್ರಮ ಅದರೊಳಗೆ ಹಿಂಗೆ ಒಂದು ಇದರೊಳಗೆ ವೈಶಿಷ್ಟ್ಯ ಏನದ ಅಂತಂದ್ರೆ ಮುಖ್ಯವಾಗಿ ಪಾಪ ನಿವಾರಕ ಶಕ್ತಿ ಇದೆ ಪರಿಕ್ರಮ ಅದರೊಳಗೆ. ನಮ್ಮಲ್ಲೇ ಅನೇಕ ವಿಧವಾಗಿರ್ತಕ್ಕಂಥ ಪಾಪಗಳು ಸಂಭವಿಸ್ತಿರ್ತಾರೆ, ಅದು ನಮಗೆ ಗೊತ್ತಾಗುವುದಿಲ್ಲ. ವಾಚಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಹಿಂಗೆ ದಶವಿಧವಾಗಿರ್ತಕ್ಕಂಥ ಪಾಪಗಳು ನಡೀತಿರ್ತಾವೆ. ಪರಂತು ಇದು ಒಂದೇ ಜನ್ಮದಲ್ಲ, 100 ಜನ್ಮದ್ದು ಎಲ್ಲ ಸಂಘಟನಾಗಿ ಒಂದು ಸಂಗ್ರಹ ಹಾಕಿ ಕೂತ್ಕೊಂಡ್ಬಿಟ್ಟಿರ್ತಾವೆ. ಅದರ ಪ್ರಕಾರವಾಗಿ ಪ್ರಾರಬ್ಧ, ಅದರ ಪ್ರಕಾರವಾಗಿ ಸಂಚಿತ ಕರ್ಮಗಳು ಎಲ್ಲ ಬಂದು ನಮಗೆ ಅದಕ್ಕನುಸಾರವಾಗಿ ಫಲಗಳೆಲ್ಲ ಬರ್ತಿರ್ತಾವೆ. ಎಲ್ಲ ಪಾಪಗಳನ್ನು ಏಕಕಾಲಕ್ಕೆ ನಮ್ಗೆ ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ನರ್ಮದಾ ಪ್ರದಕ್ಷಿಣ ಅದರ ಒಂದು ವೈಶಿಷ್ಟ್ಯ ಏನಂತಂದ್ರೆ ಎಲ್ಲ ವಿಧವಾಗಿರ್ತಕ್ಕಂಥ ಪಾಪಗಳು ದೂರವಾಗಿರುವಂಥದ್ದು. ಅಂದ್ರೆ ನಾವು ಜನ್ಮಾಂತರದ ಮಾಡಿರ್ತಕ್ಕಂಥ ಪಾಪಗಳು ದೂರಾಗಿ ನಮ್ಗೆ ಸುಕೃತ ಒಂದು ವಿಶೇಷವಾಗಿರ್ತಕ್ಕಂಥ ಸುಕೃತ ಪ್ರಾಪ್ತಿಯಾಗಿ ಅಂತಃಕರಣೆಯಾಗಿ ಅದು ಜ್ಞಾನಕ್ಕೆ ಕಾರಣ ಆಗ್ತದೆ. ಇನ್ನು ಕೆಲವರು ಬರೀ ಕೇವಲ ಒಂದು ಶೋಕಿ ಒಬ್ಬರು ಬಂದಿದ್ರು. ಅಲ್ಲೇ ನಾವು ಒಂದು ಕಡೆ ಹೋದಾಗ ಇಲ್ಲ ನಾನು ನರ್ಮದಾ ಪ್ರದಕ್ಷಿಣೆ ಹಾಕ್ತೀನಿ ಅಂದ್ಕೊಂಡು ಬಂದಿದ್ದ ಮನುಷ್ಯ. ಬಂದು ಹತ್ತೊಳಗೆ ಸರಿ ಮತ್ತು ನಿಮ್ಮದು ಎಲ್ಲಿ ದುಡ್ಡು ಬೇಕಾದ್ರೆ ಏನು ಮಾಡ್ತೀರಿ ಅಂತ ಕೇಳಿದ್ದೀನಿ. ಸಹಜ ಏನಿಲ್ಲ, ಯಾರು ಕೊಟ್ಟರು ತೋಟಿ ಏನಂತದೇ ನಮಗೇನಿಲ್ಲ ಅಂತ ಬಂದು ₹200 ಇಸ್ಕೊಂಡು ಹೋದ ನಮ್ಮ ಕಡೆ. ಇಂಥವೆಲ್ಲವೂ ಇದ್ದಿರ್ತಾವೆ. ಪರಂತು ನಮ್ಮ ಇದು ನಮಗೆ ಪಾಪಗಳು ನಷ್ಟವಾಗಬೇಕು, ನಮಗೆ ಪುಣ್ಯ ಪ್ರಾಪ್ತಿ ಆಗಬೇಕು, ಭಗವಂತನ ಸಾಕ್ಷಾತ್ಕಾರ ಆಗೋ ದೃಷ್ಟಿಯಿಂದ ಮಾಡೋರು ಸಾಲ ಕಡಿಮೆ. ಆಮೇಲೆ ಕೆಲವರು ಒಬ್ಬರು ಮಾಡ್ತಿರ್ತಾರ ಅಂತ ಮಾಡೋದು ಬೇರೆ, ಸ್ವತಃ ಪ್ರವೃತ್ತಿಯಾಗಿ ಹಿಂಗೆಲ್ಲ ಮಾಡೋದು ಅಂತಂದ್ರೆ ಅದು ಪೂರ್ವಜನ್ಮದ ಪುಣ್ಯ ಏನೂ ಬೇಕಾಗ್ತದೆ. ಶಿರೀಷ ಅದು ಇವರೆಲ್ಲ ಧೈರ್ಯದಿಂದ ಹೋಗಿ ಎಲ್ಲ ಪರಿಕ್ರಮ ಎಲ್ಲ ಮಾಡ್ಕೊಂಡು ಬಂದು ತಮ್ಮ ಅನುಭವಗಳನ್ನೆಲ್ಲ ಹೇಳಿದರು. ಹಿಂದೆ ಸಂಜಯ್ ಭಟ್ ಜೋಶಿ ಮುಖ್ಯಮಂತ್ರಿಗೆ ಅವರು ಸನ್ಯಾಸ ತಗೊಂಡಾರ. ಅವರು ಕೂಡ ನರ್ಮದಾ ಪ್ರದಕ್ಷಿಣ ಮಾಡ್ತಾರೆ, ನಮ್ಗೆ ಏನೇನಾಗ್ತದೆ ಅನುಭವಗಳನ್ನೆಲ್ಲ ಹೇಳಿದರು. ಹೀಗೆಲ್ಲ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಿಕ್ರಮದ ಪದ್ಧತಿ ಅಂದರೆ ನರ್ಮದಾ ಪ್ರದಕ್ಷಿಣ ಮಾತ್ರ ಇರ್ತದೆ. ನರ್ಮದಾ ಪ್ರದಕ್ಷಿಣ ಮಾಡ್ಕೊಂಡು ಬಂತು ಅಂತಂದ್ರೆ ಮನಸ್ಸು ಹೊರಗಾಕಿರ್ತದೆ. ಅದರಿಂದ ನಮ್ಮಲ್ಲಿ ವಿಶಾಲ ಭಾವನೆಗಳು ಬೆಳೀತಿರ್ತಾವೆ. ಇದು ಅನುಭವಸಿದ್ಧವಾಗಿರ್ತಕ್ಕಂಥ ಮಾತು. ಸಂಕುಚಿತ ಭಾವನೆ ಹೋಗ್ತದೆ. ಆದ್ದರಿಂದ ಒಂದು ವಿಶಿಷ್ಟವಾಗಿರ್ತಕ್ಕಂಥ
ಒಂದು ಶ್ರದ್ಧಾ ಭಕ್ತಿಯಿಂದ ಹೋಗಿ ಎಲ್ಲ ಪರಿಕ್ರಮ ಮಾಡ್ಕೊಂಡು ಶ್ರೀಶ ಬಂದಿದ್ದಕ್ಕೆ ಭಾಳ ಸಂತೋಷ ಇದೆ. ವಸ್ತುತಃ ಯಾರು ಕರ್ಮವನ್ನು ಮಾಡ್ತಿರ್ತಾರೋ ಅವರ ಫಲಗಳನ್ನು ಅನುಭವಿಸ್ತಿರ್ತಾರೆ ಖರೆ. ಆದರೆ ಈ ಶಿರೀಷನ ಒಂದು ಪರಿಕ್ರಮದಿಂದ ಅವರ ಸಂಪೂರ್ಣ ಮಂಥನಕ್ಕಿನ ಒಂದು ದೊಡ್ಡ ಒಂದು ಪುಣ್ಯ ಪ್ರಾಪ್ತಿ ಆದಂಗೆ ಆಗಿದೆ. ಮತ್ತು ನಾವೆಲ್ಲ ವಾಮನರಾವ್ ಇದ್ದಾಗ ಅದನ್ನೆಲ್ಲ ನೋಡ್ತಿದ್ವಿ. ಅವರೆಲ್ಲ ಒಂದು ಸ್ವಲ್ಪ ಘಟ್ಟ ಅತ್ಯಂತ ಕಾಯ್ದೆಶೀಲ ಮನುಷ್ಯರವರು. ಯಾವುದೇ ವಿಷಯ ಖಂಡಿತವಾಗಿ ಮಾತಾಡ್ತಿರ್ತಕ್ಕಂಥವ್ರು. ಆಮೇಲೆ ಒಂದು ಪೈಸಾ ಹೆಚ್ಚು ಕಡಿಮೆನೂ ಆಗೋಂಗಿಲ್ಲ ಪಾಠಶಾಲೆಗಳು. ಗಾಯತ್ರಿ ಆದ ಕೋಟಿ ಹೋಮ ಆಗತ್ತಿನೊಳಗೆ ಕೋಟಿಗಟ್ಟಲೆ ಖರ್ಚಾಗಿತ್ತು 81ನೇ ಇಸ್ವಿ ಒಳಗೆ. ಆಮೇಲೆ ಇವ್ರ ಕಡೆ ಲೆಕ್ಕ ದಬಾಷಣೆ ಎಲ್ಲ ಇವ್ರ ಕಡೆನೇ ಕೊಟ್ಟಿತ್ತು. ಮನೆಗೆ ಬಂದ ಮೇಲೆ ಒಂದು ದಿವಸ ನನ್ನ ಕರೆದು ಹೇಳಿದರು, ನೋಡಪ್ಪ ಎಲ್ಲ ಲೆಕ್ಕ ಪತ್ರ ಇದೆಲ್ಲ ಬರೀತೀನಿ, ಇದರೊಳಗೆ ಉಳಿದ ಎಷ್ಟು $200 ನಾನು 12 ಹೊಡೆದು ಅಂದ್ಕೊಂಡು ಒಂದು ಚೀಲ ಕೊಟ್ಟರು ನನ್ನ ಕಡೆ. ಅಷ್ಟು ಪೈಕ್ ಲೆಕ್ಕ ಮಾಡ್ತಕ್ಕಂಥವ್ರು ಅವರು. ಅವರ ಒಂದು ಆಶೀರ್ವಾದದಿಂದ, ಒಂದು ತಂದೆ ತಾಯಿ ಆಶೀರ್ವಾದದಿಂದ ಶ್ರೀ ಈ ಬುದ್ಧಿ ಬಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದು ಒಂದು ದೃಷ್ಟವಾಗಿರ್ತಕ್ಕಂಥ ಒಂದು ಸಾಧನ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಈಗ ಸಂತೋಷ ಆಗಿದೆ. ಇಷ್ಟೆಲ್ಲ ಒಂದು ಧಾರವಾಡ ಪ್ರಾಂತದವರೆಗೂ ಸಂತೋಷ ಆಗಿದೆ. ಅವಧೂತರು ಹೋಗಿ ಬಂದಾಗ ಎಲ್ಲ ಭಾಳ ಇದೇ ಆಗಿತ್ತು. ಹಂಗೆ ಮಾಡಿದ್ರು ಏನು ಅಂದ್ಕೊಂಡು ಅವ್ರು ಹೇಳ್ತಿದ್ರು. ಒಂದೊಂದು ದಿವಸ ಮುಂಚೆನೇ ಪ್ರಾತಃ ಕಾಲದಲ್ಲಿ ಒಂದು ಶಿವಲಿಂಗನ ನಾನು ಕೂತ್ಕೊಂಡು ಅಭಿಷೇಕ ಮಾಡಲಿಕ್ಕೆ ಸಾಯಂಕಾಲದ ತನಕ 121 ಸರಿ ಲಕ್ಷ ತಾಮರೊಂದು ಅಭಿಷೇಕ ಮಾಡ್ತಿದ್ವಿ ಅಂದ್ಕೊಂಡು ಹೇಳಿದ್ರು. ಅದರೊಳಗೆ ಆ ಸಾಮರ್ಥ್ಯ ಮನೋಧೈರ್ಯನೂ ಬೇಕಾಗ್ತಿರ್ತದೆ, ದೇಹದ ಧೈರ್ಯನೂ ಬೇಕಾಗ್ತಿರ್ತದೆ. ಅದು ನರ್ಮದಾ ಒಂದ್ಸರಿ ನಾವು ಅವರೆಲ್ಲರೂ ಕೂಡಿ ಹಾರಡಿ ಕುಂಡ ಅಂದ್ಕೊಂಡು ನೇಮಾವಳ ಹತ್ರ ಬರ್ತದೆ. ಅವಾಗ ವಿಶ್ವನಾಥ ಪ್ರಕಾಶ ಬ್ರಹ್ಮಚಾರಿಗಳು ಮತ್ತು ಮುಖರ್ಜಿ ಬಾಬಾ ಇವರೆಲ್ಲರೂ ಅಲ್ಲಿ ಇದ್ದರು. ಇವ್ರು ನೋಡಿ ನಾವು ಹೋದಾಗ ಒಂದ್ಸರಿ ಅವ್ರನ್ನೆಲ್ಲರೂ ಭೇಟಿ ಆಗ್ತಕ್ಕಂಥ ಪ್ರಸಂಗ ಬಂತು. ಹಾರಡಿ ಕುಂಡಕ್ಕೆ ಹೋದಾಗ ಇಲ್ಲಿ ಬಾಣಲಿಂಗ ತರಲಿಕ್ಕಿನ ಹೋಗಿದ್ವಿ. ಆಮೇಲೆ ನಾವೆಲ್ಲ ಕಂಡವರೆಲ್ಲ ಎಲ್ಲ ಬಾಣಲಿಂಗ ಭಾಷಿಕ ಹೊಂದಿಕೊಂಡು ಒಂದು ಹೆಗಲಿಗೆ ಕೋಲಿನ ನಡುವ ಚೀಲ ಇಟ್ಟು ಅವ್ರಂತ ತುದಿ ಹಿಡ್ಬೇಕು, ನಾವು ತುದಿ ಹೇಗೆ ಹಾಕೋಬೇಕು, ಹಿಂಗೆ ಹಾಕೋದು ಹೊಂಟಿದ್ವಿ. ಸ್ವಲ್ಪ ದೊಡ್ಡ ಇದ್ದವು ಕಲ್ಲುಗಳು. ಆಮೇಲೆ ಒಂದು 2 ಕಿಲೋಮೀಟರ್ ಭಾಳ ಸಾಕಾಗ್ತಿತ್ತು. ಒಂದೊಂದು ಬಾಣಲಿಂಗ ಅಲ್ಲಿ ಇಟ್ಕೋತ ಬಂದಿತ್ತು. ಏನು ಅಷ್ಟು ತನಕ ಶಕ್ಯನೇ ಇದ್ದಿದ್ದಿಲ್ಲ. ಸಣ್ಣ ತೊಗೊಂಬಂದು ಕಿಡಿಕೆ. ಆಮೇಲೆ ಮುಂಗಡಿ ಬಾಬಾ ಅವರೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡ್ತೀವಿ. ವಿಶ್ವನಾಥ ಪ್ರಕಾಶ ವಿಚಾರಗಳು ಆಶೀರ್ವಾದ ಮಾಡ್ತು. ಘನಶ್ಯಾಮದ ಅಡಿಗೆ ಅಂದ್ಕೊಂಡಿದ್ವಿ. ಅವಾಗ ಒಂದು ಕಡೆ ಬರ್ತಾರೆ, ನಮಗೂ ಹಾಯಿ ತಪ್ಪಿತ್ತು. ಈಗ ಯಾರಾದರೂ ನಮ್ಗೆ ಹಾಯಿ ತೋರಿಸ್ತಾರೆ ಮಾಡ್ತೀವಿ, ಯಾರೂ ಸಿಗಲಿಲ್ಲ. ಇಂದು ಕೇಳಿದ್ರು, ಯಾರು ನೀವು ಅಂದ್ಕೊಳ್ಬೇಕು, ಇಲ್ಲ ಹಿಂಗೆ ನಾವು ಸಾಧುಗಳಿದ್ದೆ ಅಂದ್ಕೊಂಡು ಈಗ ಹಿಂಗೆ ಹೋಗ್ರಿ ಅಂದ್ರೆ ನಿಮ್ಮ ದಾರಿ ಸಿಗ್ತೈತೆ ತಗೊಂಡು ಬರುವಾಗಂದ್ಮೇಲೆ ಆ ದಾರಿಯಿಂದ ಬಂದು ನೇಮಾವಕ್ಕೆ ಸೇರ್ಕೊಂಡು ಅದೊಂದು ಪ್ರಸಂಗ ಇತ್ತದು. ಹಂಗೆ ಬಾಣಲಿಂಗಕ್ಕೆ ಮತ್ತು ಶಾಲಿಗ್ರಾಮಕ್ಕೆ ಆವಾಹನ ವಿಸರ್ಜನ ಇರುವುದಿಲ್ಲ. ಯಾಕೆ ಅಂದ್ಕೊಂಡ್ರೆ ಸರ್ವದಾ ಸನ್ನಿಹಿತೋ ಹರಹ ಸರ್ವದಾ ಸನ್ನಿಹಿತೋ ಹರಿ ನೋಡಿದ್ರಿಂದ ಆ ಬಾಣಲಿಂಗ ಯಾವಾಗಿದ್ರೂ ದೇವತಾ ಸಾನ್ನಿಧ್ಯ ಇರ್ತದೆ. ಆದ್ದರಿಂದ ದಿನಾರು ಪೂಜೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂದ್ಕೊಂಡು ಎಂದು ಹೇಳ್ಯಾರ. ಇಂಥ ಶಾಲಿಗ್ರಾಮ ನಮ್ಮ ದಿನಾರು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ, ನಾವು ತೊಗೊಂಡ್ಬರ್ತೀವಿ. ಇಂಥವೆಲ್ಲ ಈ ಬರೀ ಕೇವಲ ಸ್ಮರಣದಲ್ಲಿ ಮಾತ್ರ ಹೋಗೋದು. ಇವತ್ತಿನ ದಿವಸ ಒಂದು ಸಾಂಗದ ಇಷ್ಟೇ ಅಲ್ಲ, ಈಗ ನಾವೇನು 7-8 ವರ್ಷದಿಂದ ಹೋಗಿದ್ವಿ, ಅದರದ್ದು ಸಾಂಗದ ಅದಕ್ಕೆ ತಿಳ್ಕೊಂಡೇವು ನಾವು ಇವತ್ತು ಈ ನಮ್ಮ ಪರಿಕ್ರಮದಿಂದ. ಎಲ್ಲರಿಗೂ ಕೂಡ ಒಂದು ಕಲ್ಯಾಣಕಾರಕವಾಗಿರ್ತಕ್ಕಂಥ ಒಂದು ದಿವಸ ಆಗಿದೆ. ಇದರಿಂದ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಲ್ಯಾಣ ಆಗಲಿ, ಅವ್ರಿಗೂ ಕೂಡ ಅಭಿವೃದ್ಧಿ ಆಗಲಿ, ಶ್ರೇಯೋಭಿವೃದ್ಧಿ ಆಗಲಿ, ಧರ್ಮಾಸಕ್ತಿ ಆಗಲಿ ಅಂದುಕೊಂಡಿದ್ದ ಹೇಳಿ ಮಾತು ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಾಸ್ತ್ರಿಗಳಿಗೆ ತುಂಬ ಧನ್ಯವಾದಗಳು.
ಈಗ ಪರಮ ಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜರಿಂದ ಆಶೀರ್ವಚನ ಮತ್ತು ವಿಶೇಷವಾಗಿ ಶಿರೀಶ್ ಮಹಾರಾಜರು ಮತ್ತು ಸ್ವಲ್ಪ ಗುರುಗಳಿಗೆ ನಾವು ಭಿನ್ನ ಮಾಡ್ಕೊಂಡಿದ್ವಿ. ಏನಪ್ಪ ಅಂತಂದ್ರೆ ಮೊದಲೇ ಒಂದು ಸ್ವಲ್ಪ ಹೊತ್ತು ಮರಾಠಿ ಒಳಗೆ ಆಶೀರ್ವಚನ ಮಾಡಿ ಆಮೇಲೆ ಕನ್ನಡದಾಗ ಹೇಳಬೇಕಂತ ಶಿರೀಶ್ ಅವ್ರು ಕೇಳ್ಕೊಂಡಿದ್ರು. ಗುರುಗಳು ಅದಕ್ಕೆ ಒಪ್ಕೊಂಡಿದ್ರು. ಅದಕ್ಕೆ ಇನ್ನೂ ಒಂದು ಮಾಡ್ತಾರೆ. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते। विदेहापदितालो की प्रपंच मुमुक्षु जनालाग्य अध्यात्मकस्य करोमि भूलोकजे मेलविधि नमस्कार त्या ब्रह्मते चतुर्नाम जय जय जय। ಮುಖ್ಯವಾಗಿ ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿಗಳ ನಂತರ ಪ್ರಾಪ್ತ ಆಗ್ತದೆ ಅಂತ. ಇದು ದೇವ ದುರ್ಲಭವಾಗಿರ್ತಕ್ಕಂತಹ ಜನ್ಮ. ದೇವತೆಗಳಿಗೂ ಇಂಥ ಶರೀರ ಪ್ರಾಪ್ತ ಆಗುವುದಿಲ್ಲ. ಅಲ್ಲಿ ಕೇವಲ ಸುಖ, ಇಂದ್ರಿಯ ಸುಖ ಅನುಭವಿಸೋದೇ ಆ ಸ್ವರ್ಗದ ಅಥವಾ ದೇವತೆಗಳ ಒಂದು ಇದು ಇರ್ತದೆ. ಅದು ಯಾವುದು ಸಾಧನೆ, ತಪಶ್ಚರ್ಯ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಆದ್ದರಿಂದ ತುಳಸಿದಾಸರು ಬರೀತಾರೆ, ದೇವ ದುರ್ಲಭ ತನು ಮೋಹಿ ಕೃಪಾತ್ಮನಿಧಿ. ದೇವತೆಗಳು ದುರ್ಲಭವಾಗಿರ್ತಕ್ಕಂಥ ಈ ಶರೀರವನ್ನು ನನಗೇನು ಕೊಟ್ಟಿದೆಯೋ ಇದೇನದ ಅಂದ್ರೆ ನನ್ನ ಮೇಲೆ ಕೃಪಾ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಈ ದೇಹವನ್ನು ಮತ್ತು ಮುಖ್ಯವಾಗಿ ಈ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಉಪಾಯದ ಅಥವಾ ಸಾಧನೆಯ ಪರ್ಯಾಯದ ಏನು ಅಂದರೆ, ಯಾವ ಭಗವಂತ ಈ ವಿಶ್ವವನ್ನು ನಿರ್ಮಾಣ ಮಾಡಿ ಸೃಷ್ಟಿ ಮಾಡಿ ಸ್ಥಿತಿ ಲಯ ಮಾಡ್ತಾ ಇದ್ದಾನಂಥ ಪರಮಾತ್ಮ ಅನಾದಿ ಇದ್ದಾನೆ, ಅನಂತ ಇದ್ದಾನೆ, ಷಡ್ಗುಣ ಈಶ್ವರ್ಯ ಸಂಪನ್ನ ಇದ್ದಾನೆ, ಸಗುಣ ಇದ್ದಾನೆ, ನಿರ್ಗುಣ ಇದ್ದಾನೆ, ಸಾಕಾರ ಇದ್ದಾನೆ, ನಿರಾಕಾರ ಇದ್ದಾನೆ. ಸಗುಣ ಮಣುರೇ ತುಲ ನಿರ್ಗುಣ ಮಣು, ಸಗುಣ ನಿರ್ಗುಣ ಏಕ ಗೋವಿಂದ. ಜ್ಞಾನೇಶ್ವರ ಮಹಾರಾಜರು ಹೇಳ್ತಾನೆ, ಹಂಗೆ ದೇಹ ಏನದನು ಬಹಳಷ್ಟು ಮಹತ್ವಪೂರ್ಣವಾಗಿತ್ತು. ಉಳಿದ ಎಲ್ಲ ಜನ್ಮಗಳಲ್ಲಿ ದುಃಖವನ್ನ ಅನುಭವಿಸಬೇಕಾಯಿತು. ಅದರೊಟ್ಟು ಗತ್ಯಂತರ ಅದು ಒಂದೇ ಒಂದು ಜನ್ಮದಲ್ಲಿ ನಾವು ಎಲ್ಲ ದುಃಖಗಳನ್ನು ನೀಗಿ ಪರಮಾನಂದವನ್ನು ಅನುಭವಿಸಲಿಕ್ಕೆ ಬರಲಿಕ್ಕೆ ಶಕ್ಯ. ಆದ್ದರಿಂದ ಪುರಂದರದಾಸರು ಹೇಳಿದರು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ ಮಾನವ ಜನ್ಮ ದೊಡ್ಡದು. ಇದರ ಪ್ರಶ್ನೆ ಏನು ಬರ್ತದೆ ಅಂದರೆ, ಏನು ಮಾಡಬೇಕು? सगळ्या शास्त्रामध्ये असे सांगितलेले आहे की सगळ्या 84 जीवराशीमध्ये मनुष्य जन्म अत्यंत दुर्लभ श्रेष्ठ आहे. आणि हे जन्म एकच असा जन्म आहे की या जन्मामध्ये या विश्वाचा निर्माण करणारा, संरक्षण करणारा, लय करणारा जो परमात्मा आहे, ज्याला आम्ही ब्रह्म म्हणतो, आत्मा म्हणतो, त्या परमात्माचे साक्षात्कार करून घेऊन आपले मनुष्य जन्म सार्थक करून घेण्याची संधी केवळ या जन्मामध्ये. या जन्मामध्ये आपण ते जर नाही करू शकलो, आपल्या आयुष्याला वाया गेल्यासारखे होत. त्यासाठी शास्त्र त्या भगवत प्राप्तीच्या दृष्टीने अनेक साधन सांगितले.
ಶಾಸ್त्रामध्ये ವೇदामध्ये ಋषिमुनी ಸಾಧು ಸಂತ ಅನೇಕ ಸಾಧನೆಗಳನ್ನು ಹೇಳಿದ್ದಾರೆ. ನಾವು ನೋಡ್ತೀವಿ ಭಾಗವತದಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ 9 ಪ್ರಕಾರದ ಭಕ್ತಿ ಹೇಳಿದ್ದಾರೆ. ಈ 9 ಪ್ರಕಾರದ ಭಕ್ತಿಗಳಲ್ಲಿ 9 ಪ್ರಕಾರದ ಸಾಧನೆಗಳಲ್ಲಿ ಭಕ್ತಿಗಳಲ್ಲಿ ಅರ್ಥಾತ್ ಮಹಾರಾಜರು ಹೇಳ್ತಿದ್ರು ಸ್ಮರಣ ಭಕ್ತಿ ಬಹಳ ಶ್ರೇಷ್ಠವಾದ. ಅದರ ಜೊತೆಗೇನೆ ಭಗವಂತನ ಒಂದು ಅನೇಕ ಒಂದ್ ಕಡೆಗೆ ಹೇಳ್ತಾರೆ ಭಕ್ತಿಯ ವ್ಯಾಖ್ಯೆ ಹೇಳುವಾಗ ಭಕ್ತಿಗೆ 4 ಅರ್ಥವ ಅಂತ ಹೇಳಿ ಮತ್ತೆ ಭಜನಂ भक्ती भजन नाम रसास्वाद. भजन म्हणजे भक्ती. भजन म्हणजे फक्त आपण जे गाणे म्हणतो तेवढेच नाही. भजन म्हणजे रसास्वाद. कशाचे रसास्वादन? रसो वै सहा. परमात्मा रसस्वरूप आहे. त्या रसस्वरूप असलेल्या परमात्म्याचे रसाचं आस्वादन करणे याचे नाव भक्ती. भंजनम भक्ती. भंजन म्हणजे तोडणे, फोडणे, तुकडे करणे, मारणे. अरे तोडणे फोडणे तुकडे करणे काय भक्ती आहे? होय. काय तोडणे? अहंकार तोडणे, अभिमान तोडणे आणि अभिमानाचं भंजन करणे म्हणजे नाश करणे, याला सुद्धा भक्ती. आणि तिसरी भक्ती म्हणजे भजन भंजन भजनम भक्ती भंजनम भक्ती भागो भक्ती. भाग म्हणजे 2 विभाग. शंकराचार्यांनी एका श्लोकामध्ये सांगितले. अर्थात म्हणजे त्यांनी सांगितले की वस्तुतः मी आणि तू एक म्हणजे एकच आहे, तरी आपल्याला आपल्यामध्ये भाग आहे. सामुद्रो हि तरंग क्वचन समुद्रो नतार यद्यपि भेदापगमे नाथ तवाहं नमामि नुक्तो. सामुद्रो हि तरंग क्वचन समुद्रो नतार यद्यपि भेदापगम. माझ्यामध्ये तुझ्यामध्ये भेद नाही आहे, पण तरी भेद मानावा लागतो. तरंग म्हणजे हे लाटा समुद्राचे आहेत, समुद्राचे आहे, पण समुद्र ते लाटांचे नाही. तसे मी तुझा आहे तू माझा असे नाही म्हणत. याचे नाही, या भावनेने राहणे. मी अंश तू अंशी, या भावनेने राहणे याला सुद्धा भक्ती म्हणतात. असे भज सेवा या त्याची सेवा करणे. इथे सेवा करणे म्हणजे काय करणे? भगवंताने आपल्याला जे शरीर दिलेले आहे त्या शरीराच्या प्रत्येक इंद्रियाने आपण भगवंताचे अनुसंधान फिरणे, भगवंताचे का म्हणजे भगवंताच्या साधनेमध्ये त्याला लावणे याचे नाव भक्ती. म्हणजे डोळे आहे, डोळ्याने पाहणे, कಣ್ಣवर कಣ್ಣಿಂದ ನೋಡು, ಕಿವಿಯವ ಕಿವಿಯಿಂದ ಕೇಳು, ಮೂಗಿನಿಂದ ವಾಸನೆ, ಮೂಗಿನಿಂದ ವಾಸನೆ ತೋರುವಾಗ ಏನು ಭಕ್ತಿ? ಆ ಭಗವಂತನ ನಿರ್ಮಾಲ್ಯವನ್ನು ಮೂಗಿನಿಂದ ವಾಸನೆ ತಗೊಳ್ಳೋದನ್ನೇ ಭಕ್ತಿ. ಆ ತುಳಸಿ ದಳವನ್ನು ಮೂಗಿನಿಂದ ವಾಸನೆ ತಗೊಳ್ಳೋದು ನಮ್ಮ ಮನಸ್ಸು ಈ ಭಕ್ತಿ ಭಾವದಿಂದ ತುಂಬ ಹೋಗ್ತಿತ್ತು ಅಂದ್ರೆ ಅದೇ ಭಕ್ತಿ. ಹೆಂಗೋ ಹಂಗೆ ಕೈಗಳಿಂದ ಭಕ್ತಿ ಮಾಡೋದು. ಕೈಗಳಿಂದ ಭಕ್ತಿ ಮಾಡೋದು ಅಂದ್ರೆ ಅವನು ಸೇವಾ ಮಾಡೋದು, ಪೂಜಾ ಪುನಸ್ಕಾರಾದಿಗಳನ್ನು. ಇನ್ನು ಪ್ರಶ್ನೆ ಬರ್ತಾರೆ, ಕಾಲಿನಿಂದ ಏನು ಭಕ್ತಿ ಮಾಡೋದು? ಅರ್ಥಾತ್ ಏನು ಅಂದ್ರೆ ಕಾಲುಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸಬೇಕು ಅಂದಾಗ ಏನು ಮಾಡೋದು? ಊಟ ಬಶೆ ಆಗ್ತದೆ. कालनिंद पायाने जर भक्ती करायची असेल, सेवा करायची असेल, काय उठणे बसणे करायचे का? त्याच्यासाठी शास्त्रामध्ये सांगितलेलं आहे की तुम्ही प्रदक्षिणा करा. त्या पायाने जर आपल्याला भगवंताची सेवा करायची असेल तुम्ही प्रदक्षिणा घाला. आणि ही प्रदक्षिणेची परंपरा फार मोठी आहे. आपण आकाशाकडे बघा,
चंद्र पृथ्वीची प्रदक्षिणा घालतो, पृथ्वी सूर्याची प्रदक्षिणा घालतो, सूर्य सप्तर्षींचा प्रदक्षिणा घालतो. आणि असे आकाशामध्ये किती नक्षत्र असे प्रदक्षिणा घालत असतात. या विश्वाची रचना कशी आहे इथे प्रदक्षिणेशिवाय गत्यंतरच नाही. आणि स्वतः पृथ्वी सुद्धा आपल्या भोवती आपण आत्म अर्थात आपण आत्मप्रदक्षिणा करतो. तसे आपल्या पुरते आपण ते हे सुद्धा प्रदक्षिणा. प्रदक्षिणेमध्ये काय वैशिष्ट्य आहे त्याला म्हणजे आध्यात्मिक दृष्ट्या फार महत्व आहे. आपल्याला कल्पना नाही आहे. आपल्या डोक्यामध्ये किंवा ब्रेन आपल्या मेंदूमध्ये पुष्कळ वेळ जे काय म्हणजे विचार व्हायब्रेशन असतात ते एंटी क्लॉकवाईज असतात. आणि कुठल्याही देवाच्या सान्निध्यात कुठल्याही पवित्र वस्तूच्या सान्निध्यात सत्पुरुषांच्या सान्निध्यात आध्यात्मिक तरंग क्लॉकवाईज फिरत असतात. जर आपण त्यांच्या भोवती फिरू लागलो आपल्या अंतःकरणातले किंवा बुद्धीतले तरंग सुद्धा जे काही व्हायब्रेशन्स आहे तेही सुद्धा क्लॉकवाईज फिरू लागले. त्याने आपले आयुष्य वाढतं, आपल्याला अंतःकरणामध्ये प्रेम भाव वाढतं, ज्ञान वाढते. त्यामुळे प्रदक्षिणेला एक प्रकाराने फार महत्व आहे. आणि पहिली प्रदक्षिणा भूमंडलावर कोण केली तर मार्कंडेय ऋषींनी नर्मदा प्रदक्षिणा केलेले पुराणमध्ये आहे. बरं तेव्हा त्यांनी सुद्धा प्रदक्षिणा आम्ही देवळात गेलो की प्रदक्षिणा घालतो. अर्थात ते म्हणजे भगवंताची प्रदक्षिणा घालतो. एकदा गंमत काय झाली मजा येणार. 74 मध्ये मी 73 मध्ये इथेच होतो धारवाडला. त्याच्यानंतर इथे ते वैष्णव ते देऊळ आहे ना ते प्रतिष्ठापना होती 73 मध्ये. ती प्रतिष्ठापना करून मी पुण्याला परीक्षेला जाऊन आलो यांच्या बरोबर मंगळेश्वर देवळामध्ये 73 मध्ये. मग 73 मध्येच आम्ही पुण्याला परीक्षेला गेलो, 10वी परीक्षेला. हे सगळे मोठे मोठे परीक्षे देत होते. त्यानंतर तिथून परत आल्यावर मला काय वाटलं की आपण महाराजांकडून अनुग्रह घ्यायला पाहिजे असे वाटून मी गोंदावळला गेलो. त्यावेळी मला मराठीचा एक शब्द येत नव्हता आणि तरी सुद्धा तिथे रोज 30,000 जप करत होतो. आणि एक भाकरी आणि एक फुलपात्र म्हणजे दूध तेवढ्यावर आणि प्रताक्षाने मौन राहत होत. पण गंमत अशी झाली सप्टेंबर 23 ला अनुग्रह झाला. ऑक्टोबर 8 ला मला आतून अशी प्रेरणा झाली की तू आज इथून चल. 2-3 वेळ झाल्यावर मी उठलो आणि स्वयंपाकघरात गेलो आणि ते सिंधुताई म्हणून होत्या ಕನ್ನಡದ ಸಂಸ್ಕೃತಿ ಹೇಳ 74ನೇ ಇಸ್ವಿಯಲ್ಲಿ ನಾನು ಮಹಾರಾಜ ನಮಗ್ರ ಆಗಬೇಕು ಅಂತ ಗೋಂದಾವಲಿಗೆ ಹೋದೆ. ಅರ್ಥಾತ್ ಜುಲೈ 14ನೇ ತಾರೀಕಿನಿಂದ ಪ್ರತಿ ದಿವಸ ನಾನು 24 ದಿವಸ ಮೌನ ಇರ್ತಿದ್ದೆ. ಒಂದು ವಾಟಗ ಹಾಲು ಒಂದು ಭಾಕರಿ ತಿಂತಿದ್ದೆ. ಆಮೇಲೆ ಸೆಪ್ಟೆಂಬರ್ 23 ಅನುಗ್ರಹ ಆಯಿತು. ಅಕ್ಟೋಬರ್ 8ನೇ ತಾರೀಕಿಗೆ ಮಹಾರಾಜನ ಪ್ರೇರಣಾ ಇವತ್ತಿನಿಂದ ಹೊರಡೋರು. 2-3 ಸಲ ಹೇಳಿಕೊಂಡು ನಾ ಎದ್ದು ಅಡಿಗೆ ಮನೆಗೆ ಬಂದೆ. ಅಡಿಗೆ ಮನೆಗೆ ಬಂದ ಕೂಡಲೇ ಅಲ್ಲಿ ಸಿಂಧುತಾಯಿ ಅಂತಿದ್ರು. ಅವ್ರಿಗೆ ಹೇಳಿದೆ, सिंधुताई आज मी इथून जाणार आहोत. तुम्ही जावा पण तुम्ही मराठीमध्ये कसे बोलला. मला एकदम हे झाले मी मराठीमध्ये कसं बोललो. तेव्हापासून ಮರಾಠಿमध्ये ಆವಾಗಿಂದ ಮರಾಠಿ ಮಾತಾಡಲಿಕ್ಕೆ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿಂದ ಸಜ್ಜನಗಢಕ್ಕೆ ಹೋಗಿ ಸಜ್ಜನಗಢದಲ್ಲಿ ಒಬ್ಬಳು ಹೆಣ್ಮಗ ನಮ್ಮ ಕೇಳಿ ಪ್ರದಕ್ಷಿಣೆ ಯಾಕೆ ಹಾಕ್ಬೇಕು ನೀವು. ನನಗೆ ಅಷ್ಟೇ ನನ್ನ ಮುಂದೆ ಆ ಪ್ರಶ್ನೆನೇ ಬಂದಿದ್ದಿಲ್ಲ. ಆಮೇಲೆ ನಾನು ನೀವು ಪುಣೆಗೆ ಹೋಗಲಿ ನಾನು ಬಂದು ಹೇಳ್ತೀನಿ. ಆಮೇಲೆ ಅಲ್ಲಿ ಲೈಬ್ರರಿ ಎಲ್ಲ ಹುಡುಕಾಡಿ ಪ್ರದಕ್ಷಿಣೆ ಬಗ್ಗೆ ಎಲ್ಲಿ ಸಿಗಲಿಲ್ಲ. ಮುಂದೆ ಸಮರ್ಥನೆ ಪ್ರಾರ್ಥನೆ ಮಾಡಿದೆ. ಏನು ಅಂದ್ರೆ ನಾನು ದಿನ 108 ಪ್ರದಕ್ಷಿಣೆ ಹಾಕ್ತೀನಿ. ನನ್ನ ಪ್ರದಕ್ಷಿಣೆ ಯಾಕೆ ಹಾಕಬೇಕು ಹೇಳ್ತೀನಿ. ಕೊನೆಗೆ 13ನೇ ದಿವಸ ನನಗೆ ಸ್ವಲ್ಪ ಫ್ಲ್ಯಾಶ್ ಆದಂಗೆ
ಪ್ರದಕ್ಷಿಣೆ ಯಾಕೆ ಹಾಕಬೇಕು? ಬಹಳಷ್ಟು ಇದು ಬಂದಿತ್ತು ವಿಚಾರ, ಈ ಬಹಳಷ್ಟು ಕಡಿಮೆ. ಋಗ್ವೇದದಲ್ಲಿ ಒಂದು ಮಂತ್ರದ ದ್ವಾಸು ಪರ್ಣ ಸಂಜಾ ಸಖಾಯ ಸಮಾನ ವೃಕ್ಷಂ ಪರಿಶಸ್ವ ಜಯತೆ ತಯೋರನ್ಯ ಪಿಪ್ಪಲಂ ಸ್ವಾನುವರ್ತಿ ಅನಶ್ನನ್ನನ್ಯೋ ಅಭಿಚಾಕಶ್ರೀ. ಇದರ ಅರ್ಥ ಏನು ಅಂದ್ರೆ ದ್ವಾಸುಪರ್ಣ ಸಂಜಾಸಕಾಯ ಸಮಾನ ವೃಕ್ಷಂ ಪರಿಶಸ್ವ. ಎರಡು ಪಕ್ಷಿಗಳು ಸುಂದರವಾದ ಬದುಕೊಳ್ಳಂತ ಎರಡು ಪಕ್ಷಿಗಳು ಒಂದೇ ವೃಕ್ಷದಲ್ಲಿ ಕೂತಾವೆ. ಇವು ಯಾವ ಪಕ್ಷಿ ಅಂದ್ರೆ ಜೀವ ಮತ್ತು ಶಿವ. ಜೀವ ಶಿವ ಏಕಾಸನೆ ಬಯಸೋ ಜೀವ ಮತ್ತು ಶಿವ ಏಕಾಸನದಲ್ಲಿ. ಆದ್ರೆ ಮಜಾ ಏನದ ಅಂದ್ರೆ ಶಿವ ಅನ್ನೋ ಪಕ್ಷಿ ಕುತ್ತ ತುದಿಗೆ ಅತಿ ಶಾಂತ ಕೂತು ಪೂರ್ಣ ಕಾಮ, ಅದಕ್ಕೇನು ಇಚ್ಛಾ ಇಲ್ಲ, ಅಪೇಕ್ಷೆ ಇಲ್ಲ, ವಾಸನ ಇಲ್ಲ, ವಿಕಾರ ಇಲ್ಲ. ಈ ಜೀವನ ಪಕ್ಷಿ ಕೆಳಕು ಇದೇನದ ಇದರೊಳಗೆ 108 ವಿಕಾರ, ವಾಸನ, ವಿಕಲ್ಪ ಇರೋದ್ರಿಂದ ಇದು ಬರೀ ಏನಂದ್ರೆ ಟಕಮಕ ಅದು ಅಂತರ್ಮುಖ ಕೂತದ, ಇದು ಬಹಿರ್ಮುಖ ಆಗಿದೆ. ಅಥವಾ ಇತ್ತ ನೋಡಿದ ಕೂಡಲೇ ಅದಕ್ಕೆ ಬಹಳ ಚಂದ ಹಣ್ಣು ಕಾಣಿಸ್ತಾವೆ. ಅದು ತಲೆಗೆ ಏನು ಬರ್ತದೆ, ಇವೆಲ್ಲ ಹಣ್ಣು ಸಿಹಿ ಇರ್ಬೋದು. ಒಂದು ಹಣ್ಣು ತಿಂದು ಕೂಡ ಅದು ಕೆಟ್ಟ ಕೈ ಇರ್ತದೆ. ಆ ಹಣ್ಣು ಕೈ ಹಾಕಿದ ಕೂಡ ಅದಕ್ಕೆ ಛೇ ಈ ಹಣ್ಣ ಬೇಡ. ಮುಂದೆ ಮತ್ತೊಂದು ತಂಗಿ ಮ್ಯಾಲ ತಿಂದು ಕೂಡ ಅದಕ್ಕೆ ಚಲೋ ಇನ್ನೊಂದು ಹಣ್ಣು ಕಾಣಿಸ್ತದೆ, ಅದು ಭಾಳ ಸಿಹಿ ಇರ್ತದೆ. ಅವಾಗ ಅದಕ್ಕೆ ಅನಿಸ್ತದೆ ಎಲ್ಲ ಹಣ್ಣು ಸಿಹಿ ಇರ್ಬೋದು. ನಮ್ಮದು ಅದರ ಪರಿಸ್ಥಿತಿ ಇರ್ತದೆ. ಒಂದು ಕೈ ಅಂದಿನ ಅನುಭವಿಸಿದ್ವಿ, ಏನೇನು ಬೇಡ ನಮಗೆ. ಒಂದು ಮರುಕ್ಷಣಕ್ಕೆ ಸಿಹಿಯನ್ನು ಸಿಕ್ತು, ಅದು ಕೊಡು ಇದು ಕೊಡು. ಹಿಂಗೆ ಮಾಡ್ಕೊತ ಕೊನೆಗೆ ಅದ್ರ ತಲೆಯಾಗ ಒಂದು ವಿಚಾರ ಬರುತ್ತೆ. ಏನು ಅಂದ್ರೆ ನಮಗೆ ಸಿಹಿನೂ ಬೇಡ, ಕೈನೂ ಬೇಡ. ಅವಾಗ ಆ ಪಕ್ಷಿಗೆ ಮ್ಯಾಲ ಕೂತಿರೋ ಪಕ್ಷಿ ಕಾಣಿಸ್ತು. ಸಮರ್ಥರು ಸಹಜವಾಗಿ ತಲೆಯಾಗಿ ಹೇಳಿದ್ರು. ಅವಾಗ ಪಕ್ಷಿ ಹತ್ರ ಹೋದ ಕೂಡಲೇ ಅದರ ದಿವ್ಯತೆ, ಭವ್ಯತೆ, ಅದರ ಒಂದು ವಿಲಕ್ಷಣ ಒಂದು ಸ್ವರೂಪವನ್ನು ನೋಡಿ ಯಾವುದೇ ಒಂದು ವ್ಯಕ್ತಿ ಆಗಲಿ, ಯಾವುದೇ ಒಂದು ದೇವತಾ ಸ್ವರೂಪ ಆಗಲಿ ನಮ್ಮ ಮುಂದೆ ಇತ್ತು ಒಂದು ನಮ್ಗೇನು ಅನಿಸ್ತದೆ, ಎಷ್ಟು ಸಂತೋಷ ಆಗ್ತದೆ. ಅದ್ರ ಸುತ್ತಲೂ ತಿರುಗಬೇಕನ್ನಿಸ್ತು. ನಾವು ಮಾಡ್ತೀವಿ, ಭಗವಂತನ ಸುತ್ತಲೂ ತಿರುಗ್ತೀವಿ, ಗುರುಗಳ ಸುತ್ತಲೂ ತಿರುಗ್ತೀವಿ. ಅದೇ ರೀತಿಯಾಗಿ ಇನ್ನೂ ಕೆಲವರು ನೆನೆದಂಥವ್ರೊಂದು ಪರಾಕ್ರಮಿಗಳಿಂದ ತಿರುಗ್ತೀವಿ. ಅದು ಮುಖ್ಯವಾಗಿ ಗುರುಗಳ ಸುತ್ತಲೂ, ಸತ್ಪುರುಷರ ಸುತ್ತಲೂ ತಿರುಗ್ತೀವಿ. ಹೆಂಗೆ ಅದು ನೋಡಿದ ಕೂಡಲೇ ಏನಾಗತ್ತೆ ಅಂದ್ರೆ ಜೀವ ಅನ್ನುವಂಥ ಪಕ್ಷಿ ಆ ಶಿವನ ಸುತ್ತಲೂ ತಿರುಗ್ತಾ ಏನಾಗ್ಬಿಟ್ಟು ಅವ್ರ ಲಯ ಆಗುತ್ತೆ. ಹಂಗೆ ಪ್ರದಕ್ಷಿಣೆ ಯಾಕೆ ಹಾಕಬೇಕು ಅಂದ್ರೆ ಆ ಜೀವ ಅನ್ನುವಂಥ ಪಕ್ಷಿ ಶಿವನ ಸುತ್ತಲೂ ತಿರುಗ್ತಾ ಇತ್ತು ಅಂದ್ರೆ ನಿಧಾನವಾಗಿ ಆ ಜೀವ ಒಂದು ಪಕ್ಷಿ ಶಿವನ ಜೊತೆಗೆ ತಾದಾತ್ಮ್ಯ. ಆಮೇಲೆ ಒಂದು ಎರಡೇನೋ ನೆನಪಿದ್ದು ಹೇಳ್ತೀನಿ. ಆಮೇಲೆ ಇನ್ನೊಂದೇನೋ ನಾವು ಬೀಸುಕಲ್ ನೋಡ್ತೀವಿ ನೋಡ್ರಿ. ಆ ಬೀಸುಕಲ್ನಲ್ಲಿ ಏನದ ಅಂದ್ರೆ ಕೆಲವೊಂದು ಪಾಳೆ ಇದನ್ನ ಮಹಾರಾಜರು ಭಾಳ ಚಂದ ಬೇರೆ ಪದ್ಧತಿಯಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಉದಾಹರಣೆ ಹೇಳಿದ್ರು. ಆ ವಿಷಯ ಏನು ಅಪ್ರಸ್ತುತದ. ಆ ಬೀಸುಕಲ್ನ ಕೆಲವೊಂದು ಪಾಳೆ ಇರ್ತದೆ, ನಡಕೊಂದು ಗೂಟ ಇರ್ತದೆ, ಮ್ಯಾಲೊಂದು ಪಾಳೆ ಇರ್ತದೆ. ನಾವು ಮ್ಯಾಲಿನಿಂದ ಕಾಳು ಹಾಕಿದ್ವಿ ಅಂದ್ರೆ ತಿರುಗಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ಏನಾಗ್ತದೆ ಅಂದ್ರೆ ಯಾವ ಕಾಳು ಆ ನಡಕಿನ ಗೂಟದಿಂದ ಅರ್ಥಾತ್ ಏನು ಅಂದ್ರೆ ದೂರ ಹೋಗ್ತಾವೋ ಅವು ನುಚ್ಚು ನೂರಾಗಿ ಹಿಟ್ಟಾಗಿ ಬೀಳ್ತಾವೆ. ಯಾವ ಕಾಲ ಗೂಟದ ಸುತ್ತಲೂ ತಿರುಗ್ತಿರ್ತಾವೋ ಸುರಕ್ಷಿತ ಇರ್ತಾವ. ಹೆಂಗೋ ಆಗ ಪರಮಾತ್ಮ ಈ ವಿಶ್ವ ಅನ್ನುವಂಥ ಬೀಸುಕರ್ನಲ್ಲಿ ಪರಮಾತ್ಮ ಅನ್ನುವಂಥ ಗೂಟ, ಮಧ್ಯವರ್ತಿ ಗೂಟ, ಅದು ಸುತ್ತಲೂ ತಿರುಗ್ಕೋತ ಇದ್ವಿ, ಸುರಕ್ಷಿತ ಇರ್ತೀವಿ. ದೂರ ಹೋದ್ವಿ ಅಂದ್ರೆ ಹಿಟ್ಟಾಗಿ ಹೋಗ್ಬೋದು. ಆದ್ದರಿಂದ ನಾವು ಪ್ರತಿ ದಿವಸ ತಪ್ಪದ ಭಗವಂತನ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು ಅಂತ. ಧನ್ಯವೋ ಪ್ರದಕ್ಷಿಣ ಹಣ್ಣು ಅಂತ. ಪ್ರದಕ್ಷಿಣೆ ಹಾಕಿದವರು ಇತ್ತೀಚೆಗೆ ಯಾರಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ಸಮರ್ಥ ರಾಮದಾಸ್ ಸ್ವಾಮಿ, ಮಾರ್ಕಂಡಿ ಋಷಿಗಳ ನಂತರ ರಾಮದಾಸ್ ಸ್ವಾಮಿಗಳು ಅವರು ಏನ್ ಮಾಡಿದ್ರೆ ಗೋದಾವರಿ ನದಿ ಪ್ರದಕ್ಷಿಣೆ. ಭಾರತದಲ್ಲಿ ಎಲ್ಲ ನದಿಗಳಿಗೆ ಈಗ ಸದ್ಯ ಪ್ರದಕ್ಷಿಣೆ ಹಾಕಿಬಿಟ್ಟು ಅದರೊಳಗೆ ಗೋದಾವರಿ ನದಿ ಪ್ರದಕ್ಷಿಣೆ ಇನ್ನೂ ಬಹಳ ಕಠಿಣ. ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಮನುಷ್ಯ ಸ್ಪರ್ಶ ಇಲ್ಲದೆ ಇರ್ತಕ್ಕಂಥ ಅರ್ಥಾತ್ ಏನಂದ್ರೆ ಪ್ರದೇಶವರು ಅಲ್ಲಿ ಹೋಗಿದ್ದು ಧೈರ್ಯ ಆಗುವುದಿಲ್ಲ. ಆದ್ರೆ ಸಮರ್ಥ ರಾಮದಾಸ್ ಸ್ವಾಮಿ ಅವರು ಗೋದಾವರಿ ಪ್ರದಕ್ಷಿಣೆ. ನಾಂದೇಡ್ ಏನದನು ಇಲ್ಲಿ ಹೆಂಗೆ ನೇಮಾವರ ಅಂದ್ರೆ ಏನು ನರ್ಮದಾ ನದಿಯ ನಾಭಿಸ್ಥಾನ.
ನರ್ಮದಾ ಪ್ರದಕ್ಷಿಣೆ ಬಗ್ಗೆ ಚೂರು ಹೇಳ್ತಂತೆ ಆಮೇಲೆ. ಅರ್ಥಾತ್ ನರ್ಮದಾ ನದಿ ಹೆಂಗಿದೆ ಅಂದ್ರೆ ಅಮರಕಂಟಕ ಅಂದ್ರೆ ಶಿರಸ್ಥಾನ, ಹುಷಂಗಾಬಾದ್ ಅಂದ್ರೆ ಹೃದಯ ಸ್ಥಾನ, ನೇಮಾವರ ಅಂದ್ರೆ ಯೋನಿಸ್ಥಾನ, ಅದೇ ರೀತಿಯಾಗಿ ಓಂಕಾರೇಶ್ವರದಂದ್ರೆ ಅರ್ಥಾತ್ ಓಂಕಾರೇಶ್ವರ ಅಂದ್ರೆ ಯೋನಿಸ್ಥಾನ, ಆಮೇಲೆ ಭರುಚಂದ್ರ ಪಾದಸ್ಥಾನ. ಒಂದು ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಈ ಅಮರಕಂಟಕದಲ್ಲಿ ಹುಟ್ಟಿರ್ತಕ್ಕಂಥ ಈ ನರ್ಮದಾ ನದಿ 1,000 ಮೈಲ್ ಹರಿದು ಆವಾಗ ಪ್ರದಕ್ಷಿಣೆ ಮಾಡುವವರು ಇತ್ಲಾಗ 1,000 ಮೈಲ್ ಇತ್ಲಾಗ 1,000 ಮೈಲ್ ನದಿ ಬೇಕಾದ್ರೆ. ಅಮರಕಂಟಕದಲ್ಲಿ 2 ನದಿ ಹುಟ್ಟ್ಯಾವ. ನಾನು ಅಮರಕಂಟಕದಲ್ಲಿ 1 ತಿಂಗಳಿದ್ದೆ, ನಾನು ಮತ್ತು ಧನಾಗರೆ ಅನ್ನೋರು. ಅಲ್ಲಿ 2 ನದಿ ಹುಟ್ಟ್ಯಾವ. ಈ ಕಡೆಗೆ ಭಾರತದ ಕಡೆಗೆ ನರ್ಮದಾ ಹುಟ್ಟಿ ಬಂದದ್ದು, ಅಥವಾ ಬಿಹಾರ ಕಡೆಗೆ ಶೋಣಭದ್ರಾ ನದಿ ಹರಿದು. ಆ ಈ ನರ್ಮದಾ ನದಿಯಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಕಲ್ಲುಗಳಿಗೆ ಶಿವ ಅಂತ. ನರ್ಮದಾ ಜಿಗೆ ಕಂಕ ಸಬ್ ಶಿವಶಂಕರ್. ಅದರೊಳಗೂ ಧಾರಣಿ ಕುಂಡ ಅಂತಿತ್ತು. ಈಗ ಡ್ಯಾಮ್ ಕಟ್ಟಿದ್ರು ನಮ್ಮ ಮುಣಿಬಿಟ್ಟಾರೆ. ನಾವು ಇವರು ಇವರನ್ನ ಹರಿಹರ ನಾರಾಯಣ ವಯಸ್ಸರು ಎಲ್ಲರೂ ಧಾರಣಿ ಕುಂಡಕ್ಕೆ ಹೋಗಿದ್ವಿ. ಅದು ಮುಖ್ಯವಾಗಿ ಏನು ಅಂದ್ರೆ ಶಿವಲಿಂಗ ತರಬೇಕು ಅಂತ ಹೋಗಿದ್ವಿ. ಅಲ್ಲಿ ಚಲೋ ಶಿವಲಿಂಗನೂ ಸಿಕ್ಕುವಲ್ಲ. ಅವು ಏನವ 100 ಕುಂಡವ ಹೀಗೆ. ಅದೇನಾಗಿದೆ, ನಾನು ಶತಕಗಳಿಂದ ಆ ಕಲ್ಲು ಹರ್ಕೊಂಬಂದು ಪ್ರವಾಹದೊಂದಿಗೆ ಆ ಕುಂಡದಾಗ ಬೀಳ್ತಿತ್ತು. ಕುಂಡದಾಗ ಬಿಟ್ಕೊಂಡು ತಿರುಗಿ ಹೊರಗೆ ಹೋಗುವ ಅವಕ್ಕಿದು ಇಲ್ಲೇ ಇಲ್ಲ, ಪರಿಸ್ಥಿತಿ ಇಲ್ಲ. ಅವು ಅಲ್ಲೇ ಒಳಗೆ ಗಿರಿ 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 ತಿರುಗ್ಕೋತ ಇರ್ತಿದ್ವು. ಹಿಂಗಾಗಿ ಅವು ಗುಂಡ ಆಕಾರ ಬರ್ತಿದ್ವು. ಭಾಳ ಚಂದ. ನಾವು ನಮಗೂ ಒಂದು ಚಲೋ ಸಿಕ್ತೀವಿ, ಇವ್ರಿಗೂ ಎಲ್ಲರೂ ತಿಳ್ಕೊಳ್ತಾರೆ. ಈಗ ಧಾರ್ಮಿಕ ಕುಂಡಿಲ್ಲ. ಆದ್ರೆ ನಾವು ಅವಾಗ ಏನು ಮಾಡಿದ್ವಿ, ಅಮರಕಂಟಕದಲ್ಲಿ 1 ವರ್ಷ ಇದ್ವಿ. ಅಲ್ಲ 1 ತಿಂಗಳಿದ್ದು ಅಲ್ಲಿಂದ ಏನು ಮಾಡಿದ್ವಿ ಅಂದ್ರೆ ಅದಕ್ಕೂ ಇದು ಮಾಡಿ ಕೆಳಗೆ ಬಂದು ಓಂಕಾರೇಶ್ವರದಿಂದ ಪ್ರದಕ್ಷಿಣೆ ಶುರು ಮಾಡಿದೆ. ಆಮೇಲೆ ತಿರುಗಿ ಓಂಕಾರೇಶ್ವರ ಬಂದು ಮುಗಿತವು. ಹಂಗೆ ಒಂದು ಮೊದಲೇಕ ಸಮರ್ಥ ರಾಮದಾಸ್ ಸ್ವಾಮಿಗಳು ಪ್ರದಕ್ಷಿಣೆ ಹಾಕಿ. ಈ ಪ್ರದಕ್ಷಿಣೆ ಏನಿದೆ ಅಂದ್ರೆ ಇದ್ರೊಳಗೆ ಇನ್ನೂ ಕೆಲವು ಬಹಳ ವೈಶಿಷ್ಟ್ಯವು ಏನಿದೆ ಅಂದರೆ ಇದ್ರೊಳಗೆ ಮುಖ್ಯವಾಗಿ ಆ ನರ್ಮದೆಯ ಬಗ್ಗೆ ಭಕ್ತಿ ಭಾವ ಬೆಳೀತಕ್ಕಂಥದ್ದು ಮೊದಲೇದು. ಇನ್ನು 2ನೇ ತಿತಿಕ್ಷಾ ಬೆಳೆ. ತಿತಿಕ್ಷಾ ಅಂದ್ರೆ ಏನು ಅಂದ್ರೆ ಸಹನಂ ಸರ್ವ ದುಃಖಾನ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷಾ ಇತಿ ಕಥ್ಯತೆ. ಹೇಳೋರು ಯಾರಿಗೆ ನೀವು ಎಷ್ಟು ತ್ರಾಸ ಯಾರಿಗೆ ಹೇಳ್ಕೊಳ್ಳೋದು ಸಹನ ಮಾಡಲೇಬೇಕಾಗಿ. ನಾವು ಎಷ್ಟು ಪ್ರಕಾರದಿಂದ ಅಲ್ಲಿ ಇದಕ್ಕೆ ಸಹನ ಮಾಡ್ಕೋಬೇಕಾಗಿ ಬರ್ತಿತ್ತು. ಇವ್ರಿಗೂ ಅನುಭವದ ಅವಾಗೂ ಸಹಿತ ಏನದಂದ್ರೆ ಇವಾಗ ಬಹಳಷ್ಟು ಡ್ಯಾಮ್ ಆಗಿ 10 ಡ್ಯಾಮ್ ಆಗ್ಯಾವ ನರ್ಮದಾ ನದಿಗೆ. ಹಿಂಗಾಗಿ ನೀರು ಬಹಳ ವಿಸ್ತಾರ ಆಗಿಬಿಟ್ಟದ ಬ್ಯಾಕ್ ವಾಟರ್. ಅವಾಗ 1 ಡ್ಯಾಮ್ ಇದ್ದಿದ್ರೆ ನಾವು 75ನೇ ಇಸ್ವಿಯಲ್ಲಿ 75ನೇ ಇಸ್ವಿಯಲ್ಲಿ ಮಾಘ ವದ್ಯ ತ್ರಯೋದಶಿ ದಿವಸ ನಾನು ಓಂಕಾರೇಶ್ವರದಿಂದ ಪ್ರದಕ್ಷಿಣೆ ಶುರು ಮಾಡಿದ್ದೆ. ಗೋಂದಾವಲಿಯಲ್ಲಿ ಅನುಗ್ರಹ ಆದ ಕೂಡಲೇ ಮಹಾರಾಜರು ಹೋಗುವಂದ ಕೂಡಲೇ ನಾನು ಅಲ್ಲಿಂದ ನಡ್ಕೋತ ಸಜ್ಜನಗಡ, ಅಲ್ಲಿಂದ ಚಾಪಳು, ಅಲ್ಲಿಂದ ಮಹಾಬಳೇಶ್ವರ, ಪುಣೆ, ಆಳಂದಿ, ಆಮೇಲೆ ಭೀಮಾಶಂಕರ, ತ್ರಂಬಕೇಶ್ವರ ಹಿಂಗೆಲ್ಲ ಹೋಗಿ ಮತ್ತೆ ಬಂದು ಕೃಷ್ಣೇಶ್ವರಕ್ಕೆ ಹೋದೆ. ಅವಾಗ ಬರೀ ತಲೆ ಒಳಗೆ ಏನೋ ಒಂದು ವಿಚಿತ್ರ ಅವಸ್ಥೆ ಇತ್ತು. ಬರೀ ತಿರುಗುದ ಮಾಡ್ತಿದ್ದೆ. 12 ವರ್ಷದಲ್ಲಿ 10,000 ಮೈಲ್ ತಿರುಗಿ. ಆಮೇಲೆ ಕೃಷ್ಣೇಶ್ವರನ ಓಂಕಾರೇಶ್ವರದಲ್ಲಿ ಒಂದು 15 ದಿವಸ ಇದೆಯಾಗಿ ಒಬ್ರು ಹೇಳಿದ್ರು, ಇಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ ನೋಡ್ರಿ ಹೇಳಿ. ನಮ್ಗೆ ಗೊತ್ತಿದ್ದಿಲ್ಲ. ನಾನು ತಿರುಗುದ ಕರೆ ಅಂದ್ರೆ ಹೊಂಟಾಯ್ತು ಹೊಂಟು ನಾನು. ಆಮೇಲೆ ಅಲ್ಲಿಂದ ಶಿವರಾತ್ರಿ ದಿವಸ ಶುರು ಮಾಡಿದೆ. ಆಮೇಲೆ ಫಾಲ್ಗುಣ ಶುಕ್ರ ಏಕಾದಶಿ ದಿವಸ ಆ ಶೂರಪಾಣೇಶ್ವರ ಜಂಗಲ್ ಅಂತ ಅದ್ರೊಳಗೆ ಪ್ರವೇಶ ಮಾಡಿ. ಅದ್ರೊಳಗೆ ಅಲ್ಲಿ ನಮ್ಮ ಕಡೆಗೆ ಒಂದಿಷ್ಟು ಸಾಮಾನು ಇರ್ತಿದ್ದು. ಸಾಮಾನು ಅಂದ್ರೆ ಇನ್ನೊಂದಿಷ್ಟ ಪಾತ್ರೆ ಅನ್ನ ಪಲ್ಯ ಮಾಡಲಿಕ್ಕೆ, ಒಂದಿಷ್ಟ ಸಾಣದ ಹಂಚು ರೊಟ್ಟಿ ಪಟ್ಟಿ ಮಾಡಲಿಕ್ಕೆ, ಸಾಣದ ತಟ್ಟಿ, ಅಲ್ಯೂಮಿನಿಯಂ ತಟ್ಟಿ, ಅಲ್ಯೂಮಿನಿಯಂ ಪಾತ್ರೆ, ಅಲ್ಯೂಮಿನಿಯಂ ಸೌಟು. ಅದೇ ರೀತಿಯಾಗಿ ಏನು ಅಂತಂದ್ರೆ ಹಿಂಗೆ ಚಮಚೆ ಒಂದು ಇದು ಮಾಡಿಕೊಂಡು ಒಂದು ಕ್ಯಾನ್ ಇತ್ತು ನೀರಿಂದು. ಅಗದಿ ಕಡಿಮೆ ಸಾಮಾನು ಇಟ್ಕೋಬೇಕಾಗ್ತದೆ. 1-2 ಫೂಟಿಂದ ಅಗಲ ಒಂದು ಜಮಖಾನಿ, ಒಂದು ಶಾಲು,
ಅದು ಮುಖ್ಯವಾಗಿ ನಮ್ಮ ಕಡೆಗೆ ಏನಿರ್ತಿತ್ತು ಅಂದ್ರೆ ಒಂದು 10-12 ಪುಸ್ತಕ ಇರ್ತಿದ್ದೆ. ಅವಾಗ ಪುಸ್ತಕ ಓದೋದ್ರಿಂದ ಬಹಳ ಹವ್ಯಾಸ ಇರ್ತಿತ್ತು. ಅವನ್ನೆಲ್ಲ ಒಬ್ಬರು ಆದಿವಾಸಿ ಮನುಷ್ಯ ನರ್ಮದಾ ಪ್ರದಕ್ಷಿಣೆ ಹೋಗೋವಾಗ ಅದನ್ನೆಲ್ಲ ಸಾಮಾನು ಇಟ್ಕೋತಿದ್ದ. ಅದು ಬಿಲ್ದಿದ್ದಾರೆ ಮುಂದೆ ಇವರು ಆದಿವಾಸಿಗಳು ಅವರೆಲ್ಲ ಲೂಟ್ ಮಾಡ್ತಾರೆ. ನಾನು ಎಲ್ಲ ಕೊಟ್ಬಿಟ್ಟೆ. ಕೊಟ್ಟು ಬರೇ ಒಂದು ಲಂಗೋಟಿ, ಒಂದು ಪ್ಲಾಸ್ಟಿಕ್ ತಪ್ಪಿ ಇಷ್ಟ ಹಿಡ್ಕೊಂಡು ಹೊಂಟಿರೋರು. ಹೊಂಟ ಕೂಡಲೇ ಪ್ರತಿ ದಿವಸ 10 ಮೈಲ್ 100 ಫೂಟ್ ಉದ್ದದ 50 ಫೂಟ್ ಆಗಿರೋದೈತು. 10 ಕನಿಷ್ಠ 8-10 ದಿವಸ ಪಾರ ಆಗಬೇಕು. ಇಲ್ಲೇ ಅಲ್ಲೇನು ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ. ಮಹು ಅಂತ ಒಂದು ಹೂ ಸಿಗ್ತಾವ. ಆ ಮಹು ಹೂ ಹೆಂಗಿರ್ತಾವ ತಿನ್ಲಿಕ್ಕೆ ಸಿಹಿ ಇರ್ತಾವ. ಒಂದು 8-10 ತಿಂದ್ವಿ ಅಂದ್ರೆ ನಶ ಬರ್ತದೆ. ಅದನ್ನ ಭಟ್ಟಿ ಇಳಿಸಿ ಅವ್ರು ಸೆರೆ ಮಾಡ್ತಾರೆ. ಹಿಂಗಾಗಿ ನೀರು ಕುಡಿದು ಇರೋದು ಏಕಾದಶಿ ದಿವಸ ಒಳಗೆ ಪ್ರವೇಶ ಮಾಡೋದು ನನಗೆ ಮನಸ್ಸಿನ ಮೇಲೆ ಇನ್ನೂ ಯಾಕೋ ಬಿಲ್ಲು ಬರಲೇ ಇಲ್ಲ, ಆವಾಗ ನಾನು ಲುಂಗಿ ಉಪ್ಪನ್ನು ಹೊತ್ಕೊಂಡು ಹೋಗಿದ್ದೆ. ಅಷ್ಟೊತ್ತಿಗೆ ಇಬ್ಬರು ಬಂದು ಕೈಯಾಗ ಧನುಷ್ಠಾನ ಹಿಡ್ಕೊಂಡು. ಇದಕ್ಕಿಂತ ಮುಂಚಿನ ಒಂದು ಸಣ್ಣ ಪುಸ್ತಕ ರಮಾಬಾಯಿ ಅಂತ ಆಯಿತು. ರಮಾಬಾಯಿ ಅಂತ ತಿಳ್ಕೊಂಡು ಓಂಕಾರೇಶ್ವರದ ಹತ್ರ ಇದಕ್ಕೆ ಯಾವ ಘಾಟ್, ಖೇಡಿಘಾಟ್. ಆ 75 ಇಶ್ವ ಮಾಡಿವಿ. ಆ ಖೇಡಿಘಾಟದಲ್ಲಿ ಒಬ್ಬರು ರಮಾಬಾಯಿ ಅಂತ ಎಂತೆಂಥವ್ರು ಎಂತೆಂಥ ಪ್ರದಕ್ಷಿಣೆ. ಅದು ನರ್ಮದಾ ಮಾತ್ರ ಎಷ್ಟು ವಿಲಕ್ಷಣದ ಅಂದರೆ ಆ ಹೆಣ್ಮಗಳು ಬಾಲ ವಿಧವ ಆಗಿಲ್ಲ. 18-20-22 ವರ್ಷದ ಹೆಣ್ಮಗಳು ಆಕೆಗೆ ವೈರಾಗ್ಯ ಬಂದ್ಬಿಟ್ಟು. ವೈರಾಗ್ಯ ಬಂದಾಗ ಏನ್ ಮಾಡಿತ್ತು ಅಂದ್ರೆ ನರ್ಮದಾ ನದಿಗೆ ಹೋಗಿ ಮುನಿ ಸಾಯ್ಬೇಕನ್ನೋದು ಮನಸ್ಸಿನಾಗಿತ್ತು. ಅದು ತಕ್ಷಣ ಅನ್ನಿಸ್ತಾ ಏನಂದ್ರೆ ಸಾಯುವುದಕ್ಕೆ ಖರೆ ಅದು ಹಿಂಗ್ಯಾಕೆ ಸಾಯ್ಬೇಕು ಅನಿಶಕ್ಕಿಗೆ ಮನಸ್ಸಿನಾಗಿ ಬಂತು ಅಂದ್ರೆ ನರ್ಮದಾ ಪ್ರದಕ್ಷಿಣೆ ಮಾಡಬೇಕು. ಅಮರಕಂಟಕದಲ್ಲಿ ಆಕೆ ಆಶ್ರಮ ಅದು ರಾಮಬಾಯಿ ಆಶ್ರಮ. ಆಮೇಲೆ ಆಕಿ ನರ್ಮದಾ ಪ್ರದಕ್ಷಿಣೆಗೆ ಹೋಗ. ಅಲ್ಲಿ ಬಿಲ್ರು ಆಕೆಗೆ ತ್ರಾಸ ಕೊಡಬೇಕು ಅಂತ ಹೆಣ್ಮಕ್ಳಿದ್ರು ಅವ್ರು ಇದನ್ನು ಮಾಡ್ತಾರೆ, ಗಂಡು ಮಕ್ಳಿದ್ರು ಮಾಡ್ತಾರೆ. ಅವ್ರಿಗೆ ಸ್ವತಃ ಹೆಣ್ಮಕ್ಳು ಗಂಡು ಮಕ್ಳು ಏನಿದ್ರೆ ಆದ್ದರಿಂದ ಆಕೆ ಯಾವಾಗ ಶೂರಪಾಲೀಶ್ವರ ಅರಣ್ಯದಲ್ಲಿ ಹೊರಟಳು. ಅವಾಗ ಅವ್ರು ಬಿಲ್ರು ಬಂದರು ಕೈಯ ಧನುಷ್ಮಾನ ಹಿಡ್ಕೊಂಡು. ಅವ್ರು ಮೀನಾ ಬ್ಯಾಟಿಯಾಗಿ ತಮ್ಮದನ್ನು ನಿರ್ವಾಹ ಮಾಡ್ತಾರೆ. ಬಂದ ಕೂಡಲೇ ಅವ್ರಿಗೆ ಆಶ್ಚರ್ಯ ಓಡೋಗಿ ತಿರುಗಿ ಈ ಹೆಣ್ಮಕ್ಳು ಆಶ್ಚರ್ಯ ಓಡಕ್ಕೆ ಹೋಗ್ತಾರೆ ಅವರು. ಅವಾಗ ಈಗ ಅವ್ರಿಗೆ ಯಾರೋ ಹೇಳಿದ್ರು, ಏನ್ರಿ ನಿಮ್ಗೆ ಇತ್ಲಾಗೊಬ್ಬರು ಸಣ್ಣ ಸಣ್ಣ ಹುಡುಗರು ಕೈಯಾಗ ಧನುಷ್ಮಾನ ಹಿಡ್ಕೊಂಡು ಬರುವುದನ್ನು ನೋಡಿ ನಾವು ಹೆದರಿ ಓಡಿ ಹೋಗ್ತಾರೆ. ಇದೆಲ್ಲ ಹೆದರಿ ಓಡಿ ಹೋಗ್ತಾರೆ. ಸ್ವತಃ ರಾಮ ಲಕ್ಷ್ಮಣ ಅವ್ರ ಜೊತೆಗೆ ಇರ್ತಾರೆ. ಜೇಥೆ ದಾಸೋ ತೇಥೆ ತೂ ಮಾಧಾ ಸಾಂಗಾತಿ ಚಾಲ ಬಿಸಿ ಹಾಕ ಧರೂಣಿಯ. ಅರ್ಥಾತ್ ಏನು ಅಂತ ಪ್ರತ್ಯಕ್ಷ ಭಗವಂತನ ನಮ್ಮ ಜೊತೆಗೆ ಇರ್ತಾನ. ಧೈರ್ಯದಿಂದ ನಾವು ಹೋಗ್ಬೇಕು. ಆಮೇಲೆ ಬಂದ್ರವ್ರು ನಮ್ದೆಲ್ಲ ಕಸ್ಕೊಂಡ್ಬಿಟ್ರು, ಲಂಗೋಟಿ ಮೇಲೆ ಬಿಟ್ಬಿಟ್ಟು ನಮ್ಮನ್ನು ಹಂಗೆ ನಾನು 10 ದಿವಸದಲ್ಲಿ ನಡ್ಕೊಂಡು ಆ ಪ್ರತ್ಯಕ್ಷ ಅಶ್ವತ್ಥಾಮ ಉತ್ತರ ವೇಷದಲ್ಲಿ ಬಂದು 4 ದಿವಸ ಊಟದ ಅಕ್ಷರಶಃ ಹುಣ್ಣಿಮೆ ದಿವಸ ಅವತ್ತು ಹೋಳಿ ಹುಣ್ಣಿಮೆ ಸೂರ್ಯಾಸ್ತ ಆಗಿ ಚಂದ್ರೋದಯ ಆಗ್ತಾ ಇತ್ತು. ನಮ್ಮ ಮನುಷ್ಯನ ಮುಂದೆ ಹೋಗ್ಲಿಕ್ಕೆ ಶಕ್ತಿಲ್ಲ. ಆದ್ದರಿಂದ ಇಲ್ಲೇ ಏನು ಮಾಡಿಬಿಡ್ನು ಅಂತಂದ್ರೆ ಇದನ್ನು ಮಾಡಿಬಿಡ್ನು ಅಂತ ಅವನು ಇಲ್ಲೇ ಸತ್ತು ಬಿಡ್ನು ಅನ್ನೋ ದೃಷ್ಟಿಯಿಂದ ಬಂತು. ಆ ರೀತಿ ಮನುಷ್ಯನ ನಿರ್ಧಾರ ಮಾಡಿದೆ. ನಿದ್ದೆದ್ದು ಒಂದು 15 ನಿಮಿಷ ಆಗಿದೆ. ಅಷ್ಟೊತ್ತಿಗೆ ಒಬ್ರು ಯಾರೋ ನರ್ಮದೇ ಹರ್ ಅಂದಾಗ ಆಮೇಲೆ ಅವ್ರು ನೋಡಿದೆ ಕೂಡಲೇ ಬೈಠಿ ಹೇಳ್ಬಿಟ್ಟಂತೆ. मैं हमको बहुत भूख लगी है, हमको कुछ न कुछ खाने को दे. ನಾನು ಎಲ್ಲಿರ್ಕೊಂಡು 4 ದಿವಸ ಆಯ್ತು ನಾನು ಏನು ತಿಂದಿಲ್ಲ. ಅವ್ರು ಬಿಡಲೇ ಇಲ್ಲ. ಊಟದ ಮೇಲೆ ಹೋಗ್ರಿ, ಅಲ್ಲಿ ಬಿಲ್ ಇರ್ತಾರ, ಅವ್ರ ಕಡೆ ಇಸ್ಕೊಂಡು ಬರ್ರಿ. ಊಟದ ಮೇಲೆ ಹೋದ್ವಿ. ಹೋದ ಕೂಡಲೇ ಅಲ್ಲಿ ಬಿಲ್ ಅವತ್ತು ಹೋಳಿ ಹುಣ್ಣಿಮೆ. ಎಲ್ಲರೂ ಮಾರಿ ಬಣ್ಣ ಹಾಕ್ಕೊಂಡಾರ, ಕೊಳ್ಳಾಗ ಅಂತ ಇಂಥ ಹೂವಿನ ಮಾಲಿ ಹಾಕ್ಕೊಂಡಾರ. ಗಂಡು ಹೆಣ್ಣು ಎಲ್ಲ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೈ ಕುಡಿದು ಕುಡಿಲಿಕ್ಕೆ ದಿವಸ ಹತ್ರ ಹೋಗಿ ಕೇಳಿದೆ. ಅವನು ಕೂಡ ನಾನು ದೂರ ನಿಂತೆ ಒಂದಿಬ್ಬರು ಬಂದು ಹಿಡ್ಕೊಂಡು ನಮ್ಮನ್ನು ಕುಣಿಸ್ಲಿಕ್ಕಂತ. ಅವಾಗ ಅನ್ನಿಸ್ತೀವಿ ನಾನು ಕೆಳಗೆ ಪ್ರಾಯೋಗಿಕ ಮಾಡಿದ್ದೆ. ಇಲ್ಲೇ ಮುಗಿದು ನಮ್ಮ ಗತಿಯಲ್ಲಿ
ಅಷ್ಟೊಂದು ನಾವು ಮುಂದಕ್ಕೆ ಬಂದ ಕೇಳಿದೆ ಏನು ಇಲ್ಲ ಒಂದು ಸ್ವಲ್ಪ ಹಿಟ್ಟು ಬೇಕಾಗಿದೆ, ಲೋಟ್ ಅಂತಾರೆ ಹಿಟ್ಟು, ಗುಜರಾತದಲ್ಲಿ ಲೋಟ್ ಅಂತ. ಒಳ್ಳೆ ಆಯಿತು ಅಂತ ಒಂದು ಹಾಕ್ಬೇಕು ನನ್ನ ಕಡೆಗೆ. ಅದು ತುಂಬ ಹಿಟ್ಟು ತೊಗೊಂಬಂದ, ಒಂದು 4-5 ಪೈಸೆ ತೊಗೊಂಬಂದ, ಒಂದಿಷ್ಟು ಉಪ್ಪಿನ ಹಾಲು ತೊಗೊಂಬಂದ. ನಾನು ಅವತ್ತು ದುಡ್ಡು ಮುಟ್ತಿದ್ದಿಲ್ಲ ಕೈಲಿ, 14 ತಿಂಗಳು ದುಡ್ಡು ಮುಟ್ಟಿಲ್ಲ. ಮತ್ತು ಎಂದೂ ಇವತ್ತೇನು ಭಿಕ್ಷಾದಲ್ಲಿಯೋ ಸದಾವೃತ್ತದಲ್ಲಿಯೋ ಬರ್ತಿತ್ತು ಹಿಟ್ಟು ಬ್ಯಾಡಿ ಕೊಡ್ತಿದ್ದಿಲ್ಲ. ಅಡಿಗೆ ಅದೇನು ನನಗೆ ಎಷ್ಟು ಬೇಕು ಅಷ್ಟು ತಿಂದು ಅಡುಗೆ ಮಾಡ್ಕೊಂಡು ತಿಂದು ಉಳಿದದ್ದು ನಾವು ಒಲೆ ಹತ್ರ ಇಟ್ಟು ಹೋಗಿಬಿಡ್ತೀವಿ, ಒಂದು ಚೂರು ಸಂಗ್ರಹ ಮಾಡ್ಕೊತಿದ್ವಿ. ಆಮೇಲೆ ಲೋಟನ್ನು ಕೂಡ ಹಿಟ್ಟು ಕೊಟ್ಟ ತಳಕ್ಕೆ ತೊಗೊಂಬಂದೆ. ಮಾಡೋದು ಹೆಂಗೆ ಮುಂಚೆ ನಾವು ಮುಂದೆ ಕೂತಿದ್ದ. ಆಮೇಲೆ ಒಂದು ಕಲ್ ಮೇಲೆ ಕಲಿಸಿದೆ, ಹತ್ತಲಾಯ್ತ ನೋಡಿದ್ರೆ ಅಲ್ಲೊಂದು ಬಟ್ಟೆ ಬೆಂಕಿ ಹೋಗಿ ಅದನ್ನು ತೊಗೊಂಬಂದೆ, ಹೊತ್ತಿಸಿದೆ. ಮುಂದೆ ಏನು ಮಾಡೋದು? ಆಮೇಲೆ ಮುತ್ತಲೇಲಿ ತೊಗೊಂಬಂದೆ. ಆ ಮುತ್ತಲೇಲಿ ಮೇಲೆ ರಾಜವಾಳ ಹಿಟ್ಟು ಸ್ವಲ್ಪ ಅಳುಕು ಮಾಡಿ ಇದನ್ನು ಮಾಡಿ ಹಾಕಿ ಅವನ್ನ ಬೆಂಕಿಯಾಗಿ ಹೋಗಿಬೇಕು. ನೀವು ಮಾಡಿ ನೋಡಿರ್ಬೇಕಾದ್ರೆ ಆ ಬೆಂಕಿಯಾಗಿ ಹೋಗೋದ ಕೂಡಲೇ ಇತ್ಲಾಗ ಮಳಿಸ್ಬಿಟ್ರೆ ಎಲ್ಲಿ ಸುಟ್ಟು ಅಂದರೆ ಸುಟ್ಟು ಹೋಗ್ತಾ ಇದ್ದೀವಿ. ಅದರ ರೊಟ್ಟಿ ಇಷ್ಟು ಚಂದ ಬೇಯ್ತಲ್ಲ, ಹಂಗೆ ನಾ ಆಸನ ಮಾಡಿದ್ದೀನಿ. ಆ ರೊಟ್ಟಿ 7 ರೊಟ್ಟಿ ಆಗ ಅಕ್ಷರ ನಾನು ಬಾಯಾಗಿ ನೀರು ಬಿಡ್ತಾ ಒಣ ಉಪ್ಪಿನ ಪುಡಿ ಹಾಕಿದ್ದೆ, ಉಪ್ಪು ಹಿಂಗೆ ಅರ್ಧ ಹಾಕಿದ್ದೆ. ಅದಕ್ಕೆ ಆ ಮುದುಕನಿಗೆ ಅಚ್ಚ ತುಂಬ ಖಾವು 4 ರೊಟ್ಟಿ ಅವನು ತಿಂದ, 3 ರೊಟ್ಟಿ ನಾನು ತಿಂದೆ. ತಿನ್ಕೊಂಡು ಅದ ಬೆಂಕಿ ಹೊತ್ತಿಸಿ ಅಷ್ಟಾಗ ಅವನು ಇತ್ತ ನಾನು ಮಲ್ಕೊಂಡ್ವಿ. ಮುಂಜಾನೆ 5 ಗಂಟೆಗೆ ಕೆಟ್ಟು ನೋಡ್ತೀನಿ, ನಾವು ಇದ್ದಿದ್ದಿಲ್ಲ. ಅಷ್ಟೊತ್ತಿಗೆ ಸಾಧು ಬಂದ. ಅದು ನಾನು ಒಬ್ಬ ಮುದುಕ ಬಂದಿರ್ತಾ ಇದ್ದೆ, ರಾತ್ರಿ ಇಲ್ಲೇ ಮಲ್ಕೊಂಡಿದ್ದ. ಎಲ್ಲಿ ಹೋಗಿ ನೋಡಿದೆ, ಅವ್ರು ಹೇಳಿದ ನೈ ಮಹಾರಾಜ್ ಓ ಅಶ್ವತ್ಥಾಮ್ ಗೊತ್ತಾಗ. ನಾವು ಅಶ್ವತ್ಥಾಮ್ ಇರ್ತಾನೆ ಮಹಾರಾಜರು ಅಷ್ಟು ಅಸಾತ್. ಹಿಂಗೆ ಅನೇಕ ಪ್ರಕಾರದಿಂದ ಕಷ್ಟ. ಅದರೊಳಗೆ ದೇಹ ಕ್ಲೇಶ ಅನ್ನೋದು ಎಷ್ಟಾಗ್ತದೆ. ಒಂದೊಂದು ದಿವಸ ಊಟ ಆಗೋದಿಲ್ಲ, ಒಂದೊಂದು ದಿವಸ ಅಂತೂ ಏನಾಗಿಲ್ಲ, 2 ಹೊಡೆದಿತ್ತು. ಎಲ್ಲೆಲ್ಲೂ ನರ್ಲಾನ್ ಕಾಣಿಸುವಳು, ಸ್ನಾನೂ ಆಗಿಲ್ಲ. ಬೆಳಿಗ್ಗೆ ಎದ್ದು ಮಾಡ್ಬಿಟ್ಟಿದೆ, ನರ್ಲಾನ್ ಕಾಣಿಸುವಳು, ಯಾವ ಊರು ಕಾಣಿಸ್ಬಲ್ತು. ಒಂದು ಗಿಡದ ಕಾಲಕ್ಕೂ ತಳ್ಳಿಕ್ಕೆ ಅವಾಗ ಹಿಂದಿ ಒಳಗೆ ಅಳ್ಳಿಕ್ಕೆ. अब क्या करना, घर भी नहीं दिख रहा है और कोई नंदा जी भी नहीं दिख रहे. ಹೇಳಿ ಕತ್ತಾಗ ಒಂದು ಕಣ್ಣು ತೆಗೆದೇ ನೋಡ್ತೀನಿ, ಇಷ್ಟ ಹುಡುಗಿ ಒಂದು ಹೆಗಲ ಒಂದು ಕೋಲ್ ಇಟ್ಕೊಂಡಾಳ, ಒಂದು 4-5 ಆಡಿನ ಮರಿ, ಅವನ ಮುಕ್ಕೋತ್ರ ಕಿಲ್ಲಂಗ ನೋಡ್ಕೊಂಡಾಳ. ನಾನು ಮಾರಿ ನೋಡ್ಕೊತ ನಿಂತಿದ್ದು ಕಪ್ಪು ಕರಿ ಹುಡುಗಿ. ನಾನು बाबा रोटी क्यों, मैं नहीं रोए तो क्या करूँगा, 2 इतने ये हो गया, दोपहर हो गया, खाने को कुछ नहीं मिला, नंदा जी भी नहीं मिल रहे, गाँव भी नहीं मिल रहा है. अंधकूल के नंदू इतनी छोटी सी बात के लिए इतने रोते हो, चलो हमारे साथ. ಆಮೇಲೆ ಕರ್ಕೊಂಡು ಹೋದ್ರು. ಆಕೆ ಹಿಂದಿಂದ ಹೋದೆ. ಒಂದು 5 ನಿಮಿಷ ನರ್ದ ದಂಡಿ ತಂದಿದ್ದು. ಆಮೇಲೆ ನಾನು ನರ್ದ ನೋಡ್ಕೊಳ್ತಾ ನಿಂತಿದ್ದೆ. ನಿಂತಾಗ ಆಕೆ ಸವಕಾಶ ಹಿಂದೆ ಬಂದು ಮುಂದೆ ಹಿಂತಿರಿ ನೋಡ್ತೀನಿ ಹಾಕಿದ್ದಿದ್ದೆ. ನನ್ನ ಕಣ್ಣಾಗ ನೀರು ಬಂದು ಸಾಕ್ಷಾತ್ ನರ್ದಾನ ಬಂದಿವತ್ತು ನನಗೆ ಇದು ಮಾಡಿ. ಇಂಥವ್ರ ಪ್ರಸಂಗ ಬೇಕಾದಷ್ಟು. ಆದರೆ ಮುಖ್ಯವಾಗಿ ಏನು, ಇದೊಂದು ದೊಡ್ಡ ತಪಶ್ಚರ್ಯ. ನಮ್ಮ ಇಂದ್ರಿಯಗಳನ್ನು ನಾವಾಗಿನೇ ಅರ್ಥಾತ್ ಏನು ಅಂದ್ರೆ ಪ್ರತಿಕೂಲ ಪರಿಸ್ಥಿತಿಗಳಿಗೆ ಒಡ್ಡೋದಕ್ಕೆ ತಪಶ್ಚರ್ಯ ಇಲ್ವಾ. ಅದೇ ರೀತಿಯಾಗಿ ಟೇಂಬೆ ಸ್ವಾಮಿಗಳು ನರ್ಮದಾ ಪ್ರದಕ್ಷಿಣೆ, ಟೇಂಬೆ ಸ್ವಾಮಿಗಳು ನರ್ಮದಾ ಪ್ರದಕ್ಷಿಣೆ ಮಾಡುವ ವಾಸುದೇವಾನಂದ ಸರಸ್ವತಿಯವರು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಹತ್ತು ಕೂಡಲೇ ಶೂರ್ಪಾಣೇಶ್ವರ ಅರಣ್ಯದೊಳಗೆ ಹೋಗೋ ಮುಂದೆ ಅವರಿಗೆ ಪೈಲ್ಸ್ ಮುವ್ಯಾದಿಯಾಗಿ ರಕ್ತ ಬಳ ಸೋರ್ತಿತ್ತು. ಅವಾಗ ದತ್ತ ಮಹಾರಾಜರು ಹೇಳಿದ್ರು, ಅವ್ರ ಕಡೆ ಒಂದು ಮೂರ್ತಿ ಅವ್ರು ಮಾತಾಡ್ತಿದ್ರು, ನೀನು ಪ್ರದಕ್ಷಿಣೆ ಇಲ್ಲಿಗೆ ನಿಂದಿರಿಸು. ಅವರಂದ್ರು ನಾನು ನಿಂದಿರ್ಸಂಗಿಲ್ಲ, ನಿಮಗೆ ದೈಹಿಕವಾಗಿ ತ್ರಾಸಾಗತ್ತೆ, ನಿಂದಿರ್ಸಂಗಿಲ್ಲ. ಯಾಕೆ ನಿಂದಿರ್ಸಂಗಿಲ್ಲ? ನಾ ಸಂಕಲ್ಪ ಮಾಡ್ಕೊಂಡು ಬಂದು ಯಾಕೆ ಹೇಳಿಲ್ಲ ನೀನು? ಈಗ ಹೇಳಿದ್ರೆ ನಾವೇನು ನಿಂದಿಸೋದು? ನಿಂದಿರ್ಸಂಗಿಲ್ಲ. ನರ್ಮದಾ ಪ್ರದಕ್ಷಿಣೆ ಮಾಡಿದ್ರು ಅವರು ಸಹಿತ. ಒಟ್ಟ ಏನು ಅಂದ್ರೆ ಪ್ರದಕ್ಷಿಣೆಗೆ ಏನದ ಅಂದರೆ ಬಹಳ ಪ್ರಕಾರದಿಂದ ಮಹತ್ವ. ಪ್ರದಕ್ಷಿಣೆ ಅನ್ನೋದು ಸಹಿತ ಬಹಳ ದೊಡ್ಡ ಸಾಧನೆ. ನಾವು ದೇವತಾ ಪ್ರದಕ್ಷಿಣೆ ಹಾಕಲಿ, ಗ್ರಾಮ ಪ್ರದಕ್ಷಿಣೆ ಹಾಕಲಿ, ಕ್ಷೇತ್ರ ಪ್ರದಕ್ಷಿಣೆ ಹಾಕಲಿ. ಅರ್ಥಾತ್ ಕ್ಷೇತ್ರಕ್ಕೆ ಹೋದ್ವಿ, ಅರ್ಥಾತ್ ಏನು ಅಂದ್ರೆ ಉಜ್ಜಯಿನಿ, ಕಾಶಿ, ಅಲ್ಲಿ ಹೋದ ಕೂಡಲೇ ಅದೊಂದು ಕ್ಷೇತ್ರ ಪ್ರದಕ್ಷಿಣೆ ಅಂತ.
ಅಲ್ಲಿ ಹೋಗಿ ಆ ಕ್ಷೇತ್ರ ಪ್ರದಕ್ಷಿಣೆ ಹಾಕಿದ್ರೆ ಆ ಒಳಗಿನ ದೇವತೆಗಳಿಗೆ ಎಲ್ಲಗಳಿಗೂ ಪ್ರದಕ್ಷಿಣೆ ಹಾಕಿದಂಗ ಈ ರೀತಿಯಾಗಿ. ಮತ್ತು ಇನ್ನೂ ಒಂದು ಮಹತ್ವದ ವಿಷಯ ಏನು ಅಂದ್ರೆ ಆರೋಗ್ಯ ಸರಿ ಇರ್ತದೆ. ಪ್ರದಕ್ಷಿಣೆ ಹಾಕ್ತಿದ್ವಿ ಅಂದ್ರೆ ವಾಕಿಂಗ್ ಇಸ್ ದಿ ಕಿಂಗ್ ಆಫ್ ಎಕ್ಸರ್ಸೈಸಸ್. ಅದನ್ನ ದಿನ ಒಂದು 13 ಪ್ರದಕ್ಷಿಣೆ ಹಾಕ್ತೀವಪ್ಪ, ಭಗವಂತ 13 ಪ್ರದಕ್ಷಿಣೆ ಹಾಕ್ತೀವಿ, ಈಶ್ವರ 11 ಪ್ರದಕ್ಷಿಣೆ ಹಾಕ್ತೀವಿ. ನಾವು ಯಾರಿಗೆ ಏನಾದ್ರು ಒಂದು ಉಪಾಸನ ಸಂಕಲ್ಪ ಮಾಡಿಸಿದೆ ಅಂದ್ರೆ ನಾವು ಪ್ರದಕ್ಷಿಣೆ 11 ಪ್ರದಕ್ಷಿಣೆ. ಮತ್ತು ಇನ್ನೂ ಒಂದು ಮಹತ್ವದ ವಿಷಯ ಅಂದ್ರೆ ನಮಗೆ ನಾವು ಹೇಳ್ತೀವಿ 1000 किताबों से जो नहीं मिलता है वो साधु के सहवास से. ನಾವು ಸಾಧುಗಳಿಂದ ಕೇಳಿದ್ದೇವೆ. ಇನ್ನೊಂದೇನು ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಮಾಡುತ್ತಿದ್ದ 11 ಪ್ರದಕ್ಷಿಣೆ ಇದರೊಳಗೆ ಮುಖ್ಯವಾಗಿ ವೈಚಾರಿಕ ಸಂಯಮತೆ. ನಮ್ಮಲ್ಲಿ ನಮ್ಮ ಕೋಲಿ ಮುಂದನ ಒಂದು 8 ಇಂಗ್ಲಿಷ್ 8 ಆಕಾರದಲ್ಲಿ ಒಂದು ಪೇಂಟ್ ಬರ್ದಿರ್ತೀವಿ. ಅದಕ್ಕೇನಂತಾರೆ ಸಿದ್ಧ ಚಲನ. ಅದನ್ನೇನು ಮಾಡ್ಬೇಕು, ಶುರು ಮಾಡ್ತಿರೋದು ಹಿಂಗೆ ಹೋಗಿ ಹಿಂಗೆ ಬರೋದು. ಇಂಥ 33 ಸುತ್ತ ಹಾಕಬೇಕು ಅಂತ, ಒಂದು ಕ್ಲಾಕ್ ವೈಸು, ಒಂದು ಎಂಟಿ ಕ್ಲಾಕ್ ವೈಸು. ಈ ರೀತಿಯ ಮುಖ್ಯವಾಗಿ ಏನಾಗ್ತದೆ ಅಂದರೆ ಮೌನವಾಗಿ ಪ್ರದಕ್ಷಿಣೆ ಹಾಕಿದ್ರು. ಇನ್ನೂ ಹೆಚ್ಚಿಗೆ ಅದ ಇವರು 4 ತಿಂಗಳು ಹಾಕಿದ್ರು ಅಂತ 108 ದಿವಸದಲ್ಲಿ ಪ್ರದಕ್ಷಿಣೆ ಹಾಕಿದವರು ಇದ್ದಾರೆ. ಅರ್ಥಾತ್ ಅಲ್ಲಿ ಏನದಂದ್ರೆ ಗರುಡೇಶ್ವರ ಅಂತ ಹೆಂಗದನ್ನು ಹಂಗೆ ನಾರೇಶ್ವರ ಅಂತ ನಾರೇಶ್ವರದಲ್ಲಿ ರಂಗಾವಭೂತರು ಅಂತ ಆಗಿರೋರು. ಅವರು ಇದರವರು ಬಡೂಚಿದವರು ಅಲ್ಲ, ಬಡವರಾದವರು, ಪ್ರೊಫೆಸರ್ ಆಗಿದ್ದರು. ಅವ್ರು ಬಿಟ್ಟು ಬಂದಲ್ಲಿ ಸಾಧನೆ ಮಾಡಿದರು. ಅವ್ರದ್ದು ಇದು ಒಂದದ ಏನು ಅಂದ್ರೆ ಭಾವನಿ ಇದೇ ಹೇಳಿದ ದತ್ತ ಭಾವನಿ ಅಂತ ಬರ್ತಾರೆ. ಟೆಂಬೆ ಸ್ವಾಮಿಗಳ ಶಿಷ್ಯರು ಅವರು. ಅರ್ಥಾತ್ ನರ್ಮದಾದ ಬಗ್ಗೆನೂ ಒಂದು ಬರ್ದಾರ. ಗಾಯತಿ ದೇವ ರವ ಮಧುರಂ ಹರ ಹರ ಓಂ ಹರ ಹರ ಓಂ ಹರ ಹರ ಓಂ ಗಾಯತಿ ದೇವ ರವ ಮಧುರಂ ಅಂತ ರಂಗಹೊಂದು ಬರೆದದ್ದು. ಅಲ್ಲೇ ನಾವು ಗುರುಡೇಶ್ವರ ಕೂದಾಕು ಸಹಿತ ನಾರೇಶ್ವರದಲ್ಲಿ ಅಲ್ಲೊಂದು ಹಾಕಿಸಿದ್ವಿ, ಇಲ್ಲೊಂದು ಹಾಕಿಸಿದ್ವಿ. ನಾವು 142 ದಿನಗಳಲ್ಲಿ ಪ್ರದಕ್ಷಿಣೆ ಹಾಕಿದ್ವಿ. ಅದು ನಮ್ಮ ಕಂಠಗಳಲ್ಲಿ 1 ತಿಂಗಳ, ಮತ್ತೊಂದು ಕಡೆ 15 ದಿವಸ ಹಿಂಗೆಲ್ಲ ಇರ್ಬೋದು. ಅದೇ ರೀತಿಯ ಗರುಡೇಶ್ವರದಲ್ಲಿ ಟೆಂಬೆ ಸ್ವಾಮಿಗಳ ಸಮಾಧಿ ಅದು, ಅವರು ಪ್ರದಕ್ಷಿಣೆ ಹಾಕಿದ್ರು. ಆದ್ರೆ ನಮ್ಮ ಕಳಕಳಿ ಏನದ ಅಂದ್ರೆ ನಾವು ನಿತ್ಯ ಪ್ರದಕ್ಷಿಣೆ ಹಾಕೋತಾ ಇದ್ದೀವಿ ಅಂದ್ರೆ ಶಾರೀರಿಕವಾಗಿಯೂ ಸ್ವಸ್ಥತೆ ಇರ್ತದೆ. 11 ಪ್ರದಕ್ಷಿಣೆ ಈಶ್ವರಿಗೆ 11, ಮಾರುತಿಗೆ 11. ಅದೇ ರೀತಿಯಾಗಿ ಏನು ಅಂದ್ರೆ ಈಗ 12 ಪ್ರದಕ್ಷಿಣೆ, 14 ಪ್ರದಕ್ಷಿಣೆ ಹಿಂಗೆಲ್ಲ ಇರ್ತದೆ. ಆ ಪ್ರದಕ್ಷಿಣೆ ಒಳಗೂ ಸಹಿತ ಇನ್ನೂ ಒಂದು ಏನು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಇರ್ತದನೋ ಇವುಗಳು ಸೂಕ್ಷ್ಮವಾಗಿರ್ತಕ್ಕಂಥ ಪರಿಣಾಮ ಪ್ರದಕ್ಷಿಣೆ ಒಳಗೆ ಹಿಂಗೆ ಹೋಗುವುದ ಒಂದು ದಕ್ಷಿಣ ಧ್ರುವ, ಹಿಂಗೆ ಬರುವುದು ಉತ್ತರ ಧ್ರುವದ ಸೂಕ್ಷ್ಮವಾಗಿ ನಮ್ಮ ಮೆದುಳಿನ ಮೇಲೆ ಪರಿಣಾಮ. ಅದರಿಂದ ನಮ್ಮ ಮೆದುಳಿಗೆ ಒಂದು ಏನು ಚೈತನ್ಯ ಸಿಗ್ತದೆ, ಉತ್ಸಾಹ ಸಿಗ್ತದೆ. ಆದ್ದರಿಂದ ನಾವು ಪ್ರದಕ್ಷಿಣೆ ಹಾಕೋತಿರೋದ್ರಿಂದ ಆಲಸ್ಯ ಆಗ್ತದೆ. ಅದನ್ನು ವಾಕಿಂಗ್ ಮಾಡಲಿಕ್ಕೆ ಆಗದೇ ಇದ್ದರೂ ನಾವೊಂದು ದೇವತೆಯನ್ನು ನಿಮಿತ್ತ ಮುಖ್ಯವಾಗಿ ಇಟ್ಟುಕೊಂಡು ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡು ನಾವು ಪ್ರದಕ್ಷಿಣೆ ಕೆಲವು ಕಡೆ ನಾವು ನೋಡಿದ್ದೀವಿ. ನೀವು ಯಾವ ದೇವ್ರನ್ನ ಇಟ್ಕೊಳ್ಳದೆ ನಡ್ಕೊಂಡು ದೀಪ ಇಟ್ಕೊಂಡ್ರೆ ಪ್ರದಕ್ಷಿಣೆ ಹಾಕ್ತೀವಿ ಅಂತ. ಅರ್ಥಾತ್ ನಾವು ಒಂದು ಆಶ್ರಮದಲ್ಲಿ 1 ತಿಂಗಳಿದ್ವಿ. ಅಲ್ಲಿ ಪದ್ಧತಿ ಅದು, ದೀಪ ಇಟ್ಟುಕೊಂಡು ಅವ್ರು ಶ್ರೀರಾಮ ಜಯರಾಮ ಜಯ ದೇವರನ್ನು ಅನ್ಕೊಂಡ ಪ್ರದಕ್ಷಿಣೆ ಹಾಕಿ ದೀಪ ದೇವತಾ ಭ್ಯೋಮ ಅಂತ ತಿಳ್ಕೊಂಡು ಹೆಂಗೋ ಹಂಗೆ ಪೃಥ್ವಿ ಪ್ರದಕ್ಷಿಣೆ ಹಾಕ್ತಾರೆ. ಆದರೂ ಸಹಿತ ಇವಾಗ ಇತ್ತೀಚೆಗೆ ಕಾಲೇ ಪ್ರದಕ್ಷಿಣೆ ಹಾಕೋದು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಆದರೂ ನಮ್ಮದು ಶಿರೀಶ್ ಅವರು ಕಾಲದಿಂದ ಪ್ರದಕ್ಷಿಣೆ ಹಾಕಿದ್ರು. ಏನು ಸಾಮಾನ್ಯ ಮಾತಲ್ಲ, ಇದರಲ್ಲಿ ಬಹಳಷ್ಟು ದೀಕ್ಷಾ ಇರ್ತದೆ. ಅದು ಒಂದು ದೊಡ್ಡ ತಪಶ್ಯತೆ ಆಗಿರ್ತದೆ. ಅಂತ ಒಂದು ಸಾಧನೆ ಮಾಡ್ತಕ್ಕಂಥ ಅವರು ಇವತ್ತು ನರ್ಮದಾ ಪ್ರದಕ್ಷಿಣೆ ಮಾಡಿ ಇಲ್ಲಿ ಎಲ್ಲರಿಗೂ ಇಷ್ಟೊಂದು ಜನರಿಗೆ ಆ ನರ್ಮದೆಯ ಒಂದು ದಿವ್ಯವಾಗಿರ್ತಕ್ಕಂಥ ಒಂದೇನು ಅಂತಂದ್ರೆ ನಿಮಿತ್ತವಾಗಿ ಇಷ್ಟೆಲ್ಲ ಹೋಮ ಹವನಾದಿಗಳನ್ನು ಮಾಡಿ ನಮಗೂ ನಮ್ಮ ಅಂತಃಕರಣದಲ್ಲಿ ಆ ನರ್ಮದೆಯ ಬಗ್ಗೆ ದೇವ ಅಂದರೂ ನರ್ಮದಾ ಅಂದರೂ ನರ್ಮದಾ ಇನ್ನೂ ಅನೇಕ ನಾಮಗಳವ. ಈ ರೀತಿಯಾಗಿ
ನೇಮಾವರದಲ್ಲಿ ನಾಭಿಸ್ಥಾನ ಇದೆ. ನಾವು ಬಹಳ ಸಲ ಹೋಗ್ತಿದ್ವಿ ಅಲ್ಲಿ. ಆ ನಾಭಿಸ್ಥಾನದ ಮಧ್ಯದಲ್ಲಿ ಒಂದು ಕುಂಡದ ನಾಭಿಸ್ಥಾನ ಅಂತಾರೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ರೀತಿಯ ಇನ್ನೂ ಒಂದೇನು ಅಂದ್ರೆ ಅನೇಕ ಇದೀಗ ಅವ್ರು ಹೇಳಿದರು, ರಾಜೇಶ್ವರ ಶಾಸ್ತ್ರಿಗಳು ಹೇಳಿದರು, ಹಿಂಗೊಬ್ಬರು ಬೆಳಗಿನಿಂದ ಸಾಯಂಕಾಲದವರೆಗೂ ರುದ್ರವನ್ನು ಅಂದಿದ್ರು. ಅಗ್ದಿ ಬರೋಬ್ಬರಿ ಅದು ನಾವು ನೋಡಿವಿ ಅವ್ರನ್ನ. ಅದೇ ರೀತಿಯ ವಿಶ್ವನಾಥ ಪ್ರಕಾಶಗಳು ಮತ್ತು ಮುಖ್ಯವಾಗಿ ನರ್ಮದಾ ಪ್ರದಕ್ಷಿಣೆ ಮಾಡುವಾಗ ಏನಿದೆ ಅಂದ್ರೆ ಅನೇಕ ಸತ್ಪುರುಷರ ದರ್ಶನ. ನಾವು ಒಬ್ಬ ಸತ್ಪುರುಷರ ಹತ್ರ 3 ವರ್ಷ ಇದ್ದೆ. ಅವ್ರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸೋದು, 9 ವರ್ಷ ಅವ್ರು ಸೂರ್ಯನ ನೋಡಿದ್ರು. ಅಂದ್ರೆ ಏನ್ ಮಾಡ್ತಿದ್ರು, ಬೆಳಿಗ್ಗೆ 4 ಗಂಟೆಗೆ ಕೇಳ್ತಿದ್ರು, ನರ್ಮದಾ ನೀರಿಗೆ ಸ್ನಾನ ಮಾಡ್ತಿದ್ರು, ಸಂಧ್ಯಾ ವಂದನೆ ಮಾಡ್ತಿದ್ರು. ಒಂದು 4 ಫೂಟ್ ಅಗಲ, ಒಂದು 6 ಫೂಟ್ ಉದ್ದಂಡು ರೂಮ್ನಲ್ಲಿ ಕೂತ್ಕೊಂಡು ಸೂರ್ಯಾಸ್ತದವರೆಗೂ ಏನ್ ಮಾಡ್ತಿದ್ರು, ಗಾಯತ್ರಿ ಜಪ ಮಾಡ್ತಿದ್ರು. ಅರ್ಥಾತ್ ಏನು ಅಂದ್ರೆ ಎಂತೆಂಥ ದಿವ್ಯ ಕ್ಷೇತ್ರಗಳಿರ್ತಾವೆ, ದಿವ್ಯ ಸತ್ಪುರುಷ ಇರ್ತಾರೆ. 9 ವರ್ಷ ಅವರು ಸೂರ್ಯನ ನೋಡಿ ರಾತ್ರಿ 7 ಗಂಟೆ, ಮಧ್ಯಾಹ್ನ 7 ಗಂಟೆಗೆ ಎದ್ದು ನರ್ಮದಾ ನದಿಗೆ ಸ್ನಾನ ಮಾಡಿ ಬಂದು ಸಂಧ್ಯಾ ವಂದನೆ ಮಾಡಿ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಹಾಲು ಸಕ್ಕರೆ ಎಲ್ಲ ಉಂಡು ಸ್ವಲ್ಪ ಅಡ್ಡಾಡಿ ಮತ್ತೆ 11ಕ್ಕೆ ಮಲ್ಕೊತಿದ್ರು, 4ಕ್ಕೆ ಕೇಳ್ತಿದ್ರು. ಈ ರೀತಿಯಾಗಿ ಅನೇಕ ದರ್ಶನ ಆಗ್ತವೆ. ತುಜಾ ದರ್ಶನೆ ಸ್ಪರ್ಶನೆ ಪುಣ್ಯರಾಶಿ ಸಮಾಧಾನ ಸಾಧು ಜನಾಚೇ ನಿಯೋಗೆ ಬರೀ ಮಾರುತೆ ದುಃಖ ಹೋತೆ ನಿಯೋಗೆ ಅನ್ನೋ ಹಾಗೆ ಆ ಸತ್ಪುರುಷರ ಸಹವಾಸದಲ್ಲಿ ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತದೆ. ಆ ಕ್ಷೇತ್ರದ ದರ್ಶನದಿಂದ ನಾವು ಮತ್ತು ಘನಶ್ಯಾಮ ಅವರು ಒಂದು ಶಿವರಾತ್ರಿ ದಿವಸ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಲ್ಲ ಸರ್ ಮನುಷ್ಯ ಬಂತು. ಅಲ್ಲಿ ಒಳಗೆ ಹೋಗಿ ಕೂತು ಬೆಳತನಕ ರುದ್ರ ಅನ್ನುವಂತ ರಾತ್ರಿ 12 1 ಹೊಡೆದಿತ್ತು. ನಾವಿಬ್ರು ರುದ್ರ ಅನ್ಲಿಕ್ಕತ್ತಿದ್ವಿ. ಅವಾಗ ಓಂಕಾರೇಶ್ವರದೊಳಗಿಂದ ಅದು ಸಿದ್ದೇಶ್ವರದೊಳಗಿಂದ ಓಂಕಾರ 4 ಗಂಟೆ ಜೋರ್ಲೆ ಬರ್ಲಿಕ್ಕತ್ತಂದ್ರೆ ನಾವು ಮೈಕ್ ಹಚ್ಚಿ ಹೊರಗೆ ಕೂತವ್ರ ಸೇರಿ ಕೇಳ್ತೀವಿ, ಓಂ ಅಂತ ಬರ್ಲಿಕ್ಕೆ. ಹಂಗ ಆಶ್ಚರ್ಯ ಬೆಳತನಕ ಇದ್ದ ಇಂಥ ಕ್ಷೇತ್ರ ಅರ್ಥಾತ್ ಸರಕ ಸಂಬಂಧನಾದಿ ಸಿದ್ಧರು ಸ್ಥಾಪನಾ ಮಾಡಿದ್ದು. ಆಮೇಲೆ ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ ಓಂಕಾರೇಶ್ವರ, ಮಹಾಬಲೇಶ್ವರ ಅಂದ್ರೆ ಉಜ್ಜಯಿನಿ, ಅದೇ ರೀತಿಯಾಗಿ ಸಿದ್ದೇಶ್ವರ, 3 ಒಂದು ತ್ರಿಕೋನದಲ್ಲಿ ಅವರು. ಸಿದ್ದೇಶ್ವರದಿಂದ ಓಂಕಾರೇಶ್ವರ 100 ಮೈಲು, ಓಂಕಾರೇಶ್ವರದಿಂದ ಮಹಾಕಾಲೇಶ್ವರ 100 ಮೈಲು, ಮಹಾಕಾಲೇಶ್ವರದಿಂದ ಸಿದ್ದೇಶ್ವರ 100 ಮೈಲು. ಇವು 3 3 ಮಂದಿರದಲ್ಲಿ 3 ದೇವತೆಗಳವ. ಓಂಕಾರೇಶ್ವರದಲ್ಲಿ ಕೆಳಗೆ ಓಂಕಾರೇಶ್ವರ ಆದ್ಮೇಲೆ ಮಹಾಕಾಲೇಶ್ವರ ಆದ್ಮೇಲೆ ಸಿದ್ದೇಶ್ವರ, ಸಿದ್ದೇಶ್ವರದಲ್ಲಿ ಕೆಳಗೆ ಮಹಾಕಾಲೇಶ್ವರ, ಅವರು ಸಿದ್ದೇಶ್ವರ ಓಂಕಾರೇಶ್ವರ, ಈ 3 ಕಡೆಗೂ ಇರ್ತಕ್ಕಂಥವರು. ಅವಾಗ ಎಷ್ಟರ ಭಗವಂತನ ಬಗ್ಗೆ ಅವ್ರಿಗೆ ನಿಷ್ಠಾ ಇರಬೇಕು, ಎಷ್ಟು ಪ್ರಯತ್ನ ಮಾಡಿ. ಏನದ ಏನೇನೂ ಇಲ್ಲ, ಭಾವನಾ ಇಲ್ಲ, ನಿಷ್ಠಾ ಇಲ್ಲ. ದೇಹವನ್ನು ಭಗವಂತನ ಕಾರ್ಯ ಸೇವೆಯನ್ನು ತೊಡಗಿಸ್ಬೇಕು ಅನ್ನೋ ಫಲಮಾನ ನಾವು ಬರಬೇಕು. ಅರ್ಥಾತ್ ನಿನ್ನೆ ನಾವು ಸಹಜ ನಿಲುಗುತ್ತಿ ಹೋಗಿದ್ವಿ. ಅದ್ರ ಮುಂಜಾನೆಯಿಂದ ರಾತ್ರಿ ತನಕನೂ ಅದರಲ್ಲಿ ನಾವು ಅದನ್ನು ಮಾರುತಿ ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರ ಮಾಡೋದನ್ನು ಮಾಡಿದ್ವಿ. ಹಿಂಗೆ ದೇಹವನ್ನು ಏನು ಮಾಡಬೇಕು ಅಂತಂದ್ರೆ ಸದಾ ದೇವಕಾದಿ ಜಿಜೇ ದೇಹ ಜಾತ ಸದಾ ರಾಮನಾಮೇ ವದೇ ನಿತ್ಯವಾತ ಸ್ವಧರ್ಮೇ ಚಿತಾಲೇ ಸದಾ ಉತ್ತಮಾತ ಜಗಿ ಧನ್ಯತೋ ದಾಸ ಸರ್ವೋತ್ತಮ. ದೇಹವನ್ನು ನಾವು ಭಗವತ್ ಕಾರ್ಯದಲ್ಲಿ ತೊಡಗಿಸಬೇಕು, ವಾಣಿಯನ್ನು ಭಗವನ್ ನಾಮದಲ್ಲಿ ತೊಡಗಿಸಬೇಕು, ಹಾಗೂ ಮನಸ್ಸನ್ನು ಭಗವತ್ ಚಿಂತನೆಯಲ್ಲಿ ತೊಡಗಿಸಬೇಕು. ಈ ರೀತಿಯಾಗಿ ಮಾಡಿದರೆ ನಿಜವಾಗಿಯೂ ಮನಸ್ಸಿಗೆ ಸಮಾಧಾನ ಆಗ್ತದೆ. ಆ ಶಿರೀಶವರು ಇಷ್ಟೊಂದು ಅದೊಂದು ದೊಡ್ಡ ತಪಶ್ಚರ್ಯ ಮಾಡಿ ಬಂದಂಗನೇ ಇದೆ. ಅವರು ಮಾಡಿರ್ತಕ್ಕಂಥ ಪುಣ್ಯ ನಮಗೂ ನಿಮಗೂ ಅವ್ರ ಪರಿವಾರದವರಿಗೂ ಕುಟುಂಬದವರಿಗೂ ಎಲ್ಲರಿಗೂ ಅವ್ರ ಪುಣ್ಯದಿಂದ ನಮಗೂ ಭಗವಂತನ ಅನುಗ್ರಹ ಆಗಲಿ, ಅವರಿಗೂ ಭಗವಂತನ ಅನುಗ್ರಹ ಆಗಲಿ. ಅದೇ ರಾಜೇಶ್ವರ ಶಾಸ್ತ್ರಿಗಳು ಬಹಳ ಸೂಕ್ಷ್ಮವಾಗಿ ಅನೇಕ ವಿಚಾರಗಳನ್ನು ಹೇಳಿದರು. ಅದೇ ರೀತಿಯಾಗಿ ಕುಟುಂಬದವರಿಗೆ ಪರಿವಾರದವರಿಗೆ ಸಾಕ್ಷಾತ್ ನರ್ಮದಾ ದೇವಿ, ಅದೇ ರೀತಿಯಾಗಿ ಶ್ರೀಮಂತ ಜಗದ್ಗುರು ಶಂಕರಾಚಾರ್ಯರು, ಶಾರದಾಂಬ ಮಹಾರಾಜರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಭಗವಂತನ ಭಕ್ತಿ, ನಾಮದ ಪ್ರೇಮ, ಅದು ಸುತ್ತಲೂ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಹೇಳಿ ನರ್ಮದೆಯ ಬಗ್ಗೆ ನಾವು ಹೇಳ್ತೀವಿ. ಅದೇನು ಸಹಜ ನೋಡಿದ್ದು ಕೇಳಿದ್ದು ಹೇಳ್ಬೋದು, ಪಂಜಾಗಿ ಹೋಗ್ತು. ಆದ್ದರಿಂದ
ವಿಳಂಬ ಆಗಬಾರ್ದು. ಆದರೂ ಸಹಿತ ಆಗಿದೆ. ದಯವಿಟ್ಟು ಎಲ್ಲ ಅರ್ಥ ಇಷ್ಟೊತ್ತು ಕೂತು ಸಮಾಧಾನ ಕೇಳಿದ್ರಿ. ನಮಗೆ ಭಾಳ ಮನಸ್ಸಿಗೆ ಸಂತೋಷ ಆಯಿತು. ವಿಜ್ಞಾನ ಮಂದಿರ ಕಾರ್ಯಕ್ರಮಗಳ ರೂಪುರೇಷೆಯನ್ನು ಹೇಳ್ತಾರೆ ಸದ್ಗುರುನಾಥ ಮಹಾರಾಜ. ಈಗ ಶ್ರೀ ಗುರುಗಳಿಂದ